ನನ್ನ ಹೆಸರು ರೋಹಿತ್. ಮುರುಗಮಲ ಗ್ರಾಮದ ಯರಮಟ್ಪಲ್ಲಿ ಗ್ರಾಮದಲ್ಲಿ ಇರುವಂಥ ವ್ಯಕ್ತಿ ನಾನು. ನಾವು ಮೊನ್ನೆ ನಮ್ಮ ಮೀಡಿಯಾ ಬಾಂಧವರಲ್ಲಿ ಸುದ್ದಿಗೋಷ್ಠಿ ನಡೆಸಿದಾಗ ನಾವು ಕೊಟ್ಟಿರುವಂಥ ಕೆಲವು ಆಧಾರಗಳಿಗೆ ಅದಕ್ಕೆ ಪ್ರತ್ಯುತ್ತರ ನೀಡದೆ ಪರ್ಸ್ನಲ್ ವಿಷಯಗಳನ್ನು ತೆಗೆದುಬಿಟ್ಟು ಮಾತಾಡಿರುವಂಥ ಅನ್ಸರ್ ಖಾನ್ ಅಲಿಯಾಸ್ ಹಾಜಿ ಅನ್ಸರ್ ಅವ್ರ ಬಗ್ಗೆ ಕೆಲವೊಂದು ನಮ್ಮ ಹತ್ರ ವಿಶೇಷ ಸುದ್ದಿಗಳು ಕೂಡ ಇದ್ದಾವೆ. ಅವ್ರು ಏನೇನು ಯಾವ ಥರ ನಡೆಸಿದ್ದಾರೆ ಅಂತ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರು ನಮ್ಮನ್ನು ತಡಿಬೇಕು ಅಥವಾ ನಮ್ಮನ್ನು ಒತ್ತಬೇಕು, ನಮ್ಮನ್ನು ಯಾವುದೇ ಕಾರಣದಲ್ಲಿ ನಮ್ಮನ್ನು ಮಟ್ಟ ಹಾಕಬೇಕನ್ನೋ ಉದ್ದೇಶದಲ್ಲಿ ಸುಮಾರು ಷಡ್ಯಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ನಾವು ಯಾವ ರೀತಿ ಹೇಳಿದ್ದೀವಿ, ಜನಗಳಿಗೆ ಹೋಗಿ ಬೆದರಿಸಿದ್ದಾರೆ, ದಾಖಲೆಗಳನ್ನು ಕೊಟ್ಟು ಬೆದರಿಸಿದ್ದಾರೆ, ನೀಡಿರೋ ದಾಖಲೆಗಳಿಗೆ ಚಟ್ಟ ಕೊಡಲ್ಲ ಅಥವಾ ನಿಮ್ಮನ್ನು ಇರಕ್ಕೆ ಬಿಡಲ್ಲ ಅಂತ ಯಾವ ರೀತಿ ಹೇಳಿದ್ದಾರೆ ಅದನ್ನು ಓಪನ್ ಆಗಿ ಇವತ್ತು ನಿಮ್ಮ ಮೀಡಿಯಾ ಬಾಂಧವರ ಮುಂದೆ ಅಧಿಕಾರದಲ್ಲಿರೋ ರೀಸನ್ನಿಂದ ಡೈರೆಕ್ಟಾಗಿ ಅವರು ನಮ್ಗೆ ಕೊಡ್ತಾ ಇದ್ದಾರೆ ಬೆದರಿಕೆ. ನಾನು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮನ್ನು ನೋಡ್ಕೊತೀನಿ. ಅರ್ಥ ಏನದ್ರದ್ದು ಅಂದರೆ ನಮ್ಮನ್ನು ಕೊಲೆ ಮಾಡೋ ಪ್ರಯತ್ನನ ಅಥವಾ ನಮಗೆ ಬೇರೆ ದಾರಿ ಏನಾದರೂ ಮಾಡುವಂಥ ಉದ್ದೇಶನ, ನಮ್ಮ ಮನೆಗಳದ್ದು ಈ ಸೊತ್ತುಗಳು ದಾಖಲೆಗಳು ರದ್ದು ಮಾಡುವಂಥ ಬೆದರಿಕೆನ ಇದನ್ನ ಸ್ಪಷ್ಟವಾಗಿ ಹಿಡಿಯಲ್ಲ ಅಷ್ಟೇ, ಆದರೆ ನೋಡ್ಕೊತೀನಿ ಅದ್ರ ಅರ್ಥ ನೀವೇ ತಿಳ್ಕೊಳ್ಳಿ ಮೀಡಿಯಾ ಬಂದವರು ಅನ್ನೋ ಬೆದರಿಕೆ ಡೈರೆಕ್ಟಾಗಿ ನೀಡ್ತಾ ಇದ್ದಾರೆ. ಇನ್ನ ಹಿಂದೆ ಯಾವ ತರ ನೀಡಿರ್ತಾರೆ ಯೋಚನೆ ಮಾಡ್ಕೊಳ್ಳಿ. ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರೆ ಇದೇ ತರ. ಮತ್ತೆ ನಮ್ಮ ಜೊತೆಯಲ್ಲಿರೋರು ಜನಗಳಿಗೆ ರೋಹಿತ್ ಮತ್ತು ಸಹಪಾಠಿಗಳಂತ ಹೇಳ್ತಾ ಇದ್ದಾರೆ, ಅದು ಪೂರ್ಣವಾಗಿ ತಪ್ಪು. ಇಲ್ಲಿ ಅಣ್ಣ ತಮ್ಮಂದಿರು, ನನ್ನ ಮಾವಂದಿರು ಇರೋದು, ಇದು ಇನ್ಯಾರು ಬೇರೆಯವ್ರು ಯಾರು ಇಲ್ಲ, ಇಲ್ಲಿ ನನ್ನ ಸಹಪಾಠಿಗಳಂತೂ ಅಲ್ಲ. ಮತ್ತೆ ಏನೋ ಅವರಂದ್ರು ಲೋಕಾಯುಕ್ತದಲ್ಲಿ ಕೊಟ್ಟಿದ್ದಾರೆ, ಏನಾಗಿದೆ ಸ್ವಾಮಿ ಕೇಸು ಅಂತ ಹೇಳ್ಬಿಟ್ಟು. ಇವತ್ತು ಲೋಕಾಯುಕ್ತದಲ್ಲಿ ಇವ್ರದ್ದು ಸ್ಕ್ರೂನಿಂಗ್ ಅಂದಿದೆ, ನಡೀತಾ ಇದೆ. ಇನ್ನ ಯಾವುದೇ ಲೋಕಾಯುಕ್ತದಲ್ಲಿ ಇವ್ರದ್ದು ಯಾವುದು ಕ್ಯಾನ್ಸಲ್ ಆಗಿಲ್ಲ. ಇನ್ನ ಇವ್ರು ಭ್ರಷ್ಟಾಚಾರ ಮಾಡಿದಾರ ಇಲ್ವಾ ಅನ್ನೋದು ಅಕ್ರಮಗಳ ಬಗ್ಗೆ ನೀಟಾಗಿ ದಾಖಲೆಗಳು ಇನ್ನೂ ನಡೀತಾ ಇದ್ದಾವೆ. ಮತ್ತೆ ಅದಲ್ಲದೆ ಭಾಷೆಯಲ್ಲಿ ಫಸ್ಟ್ ಹಿಡಿತಾ ಇರಲಿ. PSC ಅಲ್ಲ ಸ್ವಾಮಿ, PSI ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಅಂತಾರೆ. ಅದನ್ನು PSC ಅಂತ ಹೇಳೋದು. ಅದನ್ನು ತಿಳ್ಕೊಳ್ಳಿ, ಏನು ಮಾತಾಡಬೇಕು ಏನು ಮಾತಾಡ್ಬೋದು ಅನ್ನೋದು ಅಧಿಕಾರದಲ್ಲಿ ಕೂತ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಮತ್ತೆ ಮಾಹಿತಿ ಬಂದಿಲ್ಲ ನಮಗೆ, ಬರೀ ಮಾತಲ್ಲಿ ಹೇಳ್ತಾ ಇದ್ದಾರೆ. ಸ್ಕೆಚ್ ಇದೆ ಅಂತ ನೀವು ಮೀಡಿಯಾ ಬಂದರು ಯಾರೊಬ್ರು ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಮಾತಲ್ಲಿ ಹೇಳ್ತೀನಿ ಸ್ವಾಮಿ, ರೋಡ್ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು. ಅದನ್ನು ನಾವು ಕೇಳ್ತಾ ಇಲ್ಲ, ನಾವು ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ. ನಿಮಗೆ ಸ್ಕೆಚ್ಚಲ್ಲಿ ಪ್ಲಾನ್ ಇದೆ ಸ್ವಾಮಿ, ಈ ಪ್ಲಾನ್ ನೋಡಿ, ನಾನು ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ, ಇದರಲ್ಲಿ ರೋಡ್ ಇದೆ ನೋಡಿ ಅಂತ ಹೇಳ್ಬಿಟ್ಟು. ಬರೀ ಮಾತಾಡ್ತಾ ಇಲ್ಲ. ಅವ್ರು ಕೇಳ್ತಾ ಇದ್ರು ಸ್ಕೆಚ್ಚಲ್ಲೇ ಅಂತ ಹೇಳ್ತಾ ಇದ್ದಾರೆ ನಿಮಗೆ, ನಕಾಶೆಯಲ್ಲಿ ಇದೆ ಸ್ವಾಮಿ ನೋಡಿ ಅಂತ ಹೇಳ್ತಾ ಇದ್ರು. ಇಲ್ಲ ನಾನು ಮಾತಲ್ಲಿ ಹೇಳ್ತೀನಿ. ಪ್ರಶ್ನೆನ ಅರ್ಥ ಮಾಡ್ಕೊಡ್ರಿ. ಫಸ್ಟು ಪ್ರಶ್ನೆನ ಅರ್ಥ ಮಾಡ್ಕೊಂಡು ನೀವು ಏನೇನೋ ಆನ್ಸರ್ ಮಾಡಿಬಿಟ್ರೆ 7 ದಿನದಲ್ಲಿ ಕೊಡ್ತಾರೆ ಅಧಿಕಾರಿಗಳು. ಆನ್ಸರ್ ಮಾಡಿಲ್ಲ ಅಂದ್ರೆ ನಾನು ಅವತ್ತೇ ಹೇಳಿರೋದೇನು ವಿಷಯ, 2 ತಿಂಗಳು ಸಮಯಾವಕಾಶ ಕೊಡ್ತಾ ಇಲ್ಲ ನಾವು ಅಂತ ಹೇಳ್ತೀನಿ. ನಾನು ಕೊಡ್ತೀನಿ 2 ತಿಂಗಳು ಸಮಯಾವಕಾಶ ಅಂದ್ರೆ ನೀವ್ ಯಾರಿಗೆ ಕೊಡಕ್ಕೆ? ನಾನು ಕೇಳಿರೋ ಅಧಿಕಾರಿಗಳಿಗೆ 2 ತಿಂಗಳು ಸಮಯಾವಕಾಶ ಕೊಡಿ ಸ್ವಾಮಿ, ನಿಮ್ಮ ಮೇಲೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ನೀವು ನಾನು ಕೊಡ್ತೀನಿ ಅಂದ್ರೆ ಅಲ್ಲಿ ಕೊಡಬೇಡ ಅಂತ ಹೇಳ್ತೀರಾ, ಮುಂದೆ ಬಂದ್ಬಿಟ್ಟು ಮೀಡಿಯಾ ಮುಂದೆ ಕೊಡಿ ಅಂತಂತೀರಾ. ನೀವು ಲಿಖಿತ ರೂಪದಲ್ಲಿ ಬರ್ಕೊಡ್ತೀರಾ ಈಗ ಸಾಹೇಬ್ರಿಗೆ, ನೀವು 2 ತಿಂಗಳು ಸಮಯ ಅವಕಾಶ ಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಅದೇ ತಾಕತ್ತಿದ್ರೆ ನಾನು ಮಾಡೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಇಲ್ಲ ನಾನು ಹಾಕೋ RTIಗೆ ಕರೆಕ್ಟಾಗಿ ಡೀಟೇಲ್ಸ್ ಕೊಡಿ. ನಿಮ್ಗೆ ಬಂಡವಾಳ ನಾನೇ ಬಯಲು ಮಾಡ್ತೀನಿ, ನನ್ಗೆ ಗೊತ್ತು ಯಾವ ಥರ ಬಯಲು ಮಾಡಬೇಕು ಅಂತ ಹೇಳಿ. ನಿಮ್ಗೆ ತಾಕತ್ತಿದೆಯಾ ಬಂಡವಾಳಗಳನ್ನು ಬಯಲು ಮಾಡೋ ಅಂತ ದಾಖಲೆಗಳು ಕೊಡೋಕೆ ನಿಮ್ಗೆ ತಾಕತ್ತಿದೆಯಾ ಹೇಳಿ. ಅದರಲ್ಲಿ ಹೇಳ್ತಾರೆ, ಮತ್ತೆ ಪಾಪ ರಾತ್ರಿ ನಾನು ಹೋಗ್ಬಿಟ್ಟು ಸಹಿಗಳು ಮಾಡಿಸ್ಕೊಂಡು ಬಂದೆ ಯಾವುದೇ ಮೆಂಬರ್ಗಳ ಹತ್ರ ಅಂತ ಹೇಳ್ಬಿಟ್ಟು. ನೀವು ದಿನ ಪೂರ್ತಿ ಇದರಲ್ಲೇ ಇರ್ತೀರಾ. ನಾನೊಂದು ಬಿಸ್ನೆಸ್ ಮ್ಯಾನ್, ನಾನು ಬಿಸ್ನೆಸ್ಸು ಮಾಡಬೇಕು, ಎಲ್ಲ ನೋಡಬೇಕಾಗುತ್ತೆ. ನನಗೆ ಯಾವಾಗ ಸಮಯಾವಕಾಶ ಸಿಗುತ್ತೆ ಮೆಂಬರ್ಗಳ ಹತ್ರ ಹೋಗಿ ಮಾತಾಡೋ ಅಧಿಕಾರ ನನಗಿದೆ. ನಾನು ಗ್ರಾಮಸ್ಥ ಸ್ವಾಮಿ, ರಾತ್ರಿ ಆದರೂ ಹೋಗ್ತೀನಿ, ಬೆಳಗ್ಗೆ ಆಗ್ತೀನಿ. ಸೊ ಅವರಲ್ಲಿ ನಮ್ಮೊಂದು ಬಾಂಧವ್ಯತ್ವ ನಮಗೂ ಇರುತ್ತೆ. ವಿಚಾರಿಸಬಾರ್ದು ನೀವು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಸರಿ? ನೀವು ಕೊಡ್ತಾ ಇರೋ ಬೆದರಿಕೆಗಳು ಮತ್ತು ಹುಚ್ಚು ಮಾತುಗಳಿಗೆಲ್ಲ ಬೆದರಿಕೊಳ್ಳೋರು ಬೇರೆಯವರು. ಸೊ ನಾನು ಬೆದರಲ್ಲ. ಎಲ್ಲ ಈ ಪ್ಲಾನ್ ಎಲ್ಲ ಹಾಕ್ಕೊಂಡು ಪಾಪ ಅವ್ರಿಗೂ ಏನು ಗೊತ್ತಿಲ್ಲ. ನಮ್ಮ ಗ್ರಾಮಸ್ಥರು ಎಷ್ಟು ಒಂದು 20 ಜನ ಟರ್ನ್ ಆಗಿದ್ದಾರೆ, ಅದರಲ್ಲಿ ಅವ್ರಿಗೆ ಗೊತ್ತಿಲ್ಲ. ಜನಗಳಿಗೆ ಭಯ ಬೀಳ್ತಾರೆ. ನಾನು ಎಜುಕೇಟೆಡ್, ನಾನು ಭಯ ಬೀಳೋ ಅವಕಾಶನೇ ಇಲ್ಲ ಅಲ್ಲಿ. ನೀವು ಅವ್ರನ್ನ ಟ್ರೈನ್ ಮಾಡಿ ಹಿಂಗೆ ಹೇಳು, ನೀನು ಹಂಗಂಗೆ ಹೇಳು ಅಂತ ಹೇಳಿದ್ರೆ ಅವ್ನು ಹೇಳಿದ್ದಾನೆ. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡಿಲ್ಲ ಅವನು. ಸೊ ಮತ್ತೆ ಹೌದು, ಇವ್ರು ಹೇಳ್ದಂಗೆ ನಾನೇ ಪಾಪ ಕರ್ಕೊಂಡೋಗ್ಬಿಟ್ಟು ಪಂಚಾಯತಿ ಮೆಂಬರ್ಗಳಿಗೆಲ್ಲ ಸೈಡ್ ಕರ್ಕೊಂಡೋಗಿ ನಿಮ್ಮ ಅಕ್ಕ ತಂಗಿಯರಿಗೆ ಮದುವೆ ಮಾಡ್ತೀನಿ, ಮತ್ತು ನಿಮ್ಮ ಮನೆಗಳು ಕೊಡಿಸ್ತೀನಿ, ನಿಮ್ಮ ಸೈಟ್ಗಳು ಕೊಡಿಸ್ತೀನಿ, ಪ್ರಾಪರ್ಟಿಗಳು ಕೊಡಿಸ್ತೀನಿ ಅಂತ ನಾನೇ ಸಿಗ್ನೇಚರ್ ಮಾಡ್ಕೊಂಡಿರೋದು. ನರೇಗಾದಲ್ಲಿ ಏನು ಮಾಡಿದ್ದೀರಾ ಸ್ವಾಮಿ ನೀವು? ಕೆಲಸಗಳಾಗಿದ್ದಾವ ನರೇಗಾದಲ್ಲಿ? ದಾಖಲೆಗಳಿದ್ದಾವ ನಿಮ್ಮ ಹತ್ರ? ಯಾವ ನರೇಗಾದಲ್ಲಿ ಹೋಗಿ ಜನಗಳು ಕೆಲಸ ಮಾಡಿದ್ದಾರೆ ಅವ್ರ ಫೋಟೋಸ್ ಇದೆಯಾ ನಿಮ್ಮ ಹತ್ರ? ಪ್ರೂವ್ ಮಾಡೋಕ್ಕಾಗುತ್ತಾ? ನಾನು ಮಾಡಲ್ಲ? JCPಗಳು ಹೋಗ್ಬಿಟ್ಟು ನೀವು ಅಗ್ದಿರೋ ದಾಖಲೆಗಳು ನಾನು ತೆಗಿಲ್ಲ?
ಹೇಳೋದಲ್ಲ ಸ್ವಾಮಿ, ಅದಕ್ಕೆ ಅರ್ಥ ಇರುತ್ತೆ, ಏನು ಹೇಳಬೇಕು ಎತ್ತ ಹೇಳಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಫೇಕ್ ಆಗಿ ಸಿಗ್ನೇಚರ್ಗಳು ಮಾಡಿದ್ದೀವಿ ಅಂತ ಜನರ ಹತ್ರ ಹೇಳಿದ್ದಾರೆ ಅಂತ ಜನನೇ ಒಪ್ಕೊಂಡಿದ್ದಾರೆ ಅಂತಿದ್ದೀರಲ್ಲ. ನಿಮ್ಮ ಹತ್ರ ಒಪ್ಕೊಂಡಿರೋ 20 ಜನನು ಇದೇ ಮೀಡಿಯಾ ಬಾಂಧವ್ರ ಮುಂದೆ ಕರ್ಸ್ಕೊಂಡು ಬಂದು ಹೇಳಿಸ್ಬಿಡ್ಲಿ ನಾನು ಸಿಗ್ನೇಚರ್ಗಳು ಮಾಡಿದ್ದೀನಿ ಅಂತ ಜನ ಒಪ್ಕೊಂಡ್ರೆ ನಾನು ಪಂಚಾಯತಿಯಲ್ಲಿ ಯಾವುದೇ ಕೆಲಸಕ್ಕೆ ತಲೆ ಬಾಗಿಸ್ತೀನಿ, ನನ್ಗೇನು ಶಿಕ್ಷೆ ಕೊಟ್ಟರು ನಾನು ತಯಾರಿದ್ದೀನಿ. ಆ ಜನಗಳು ಒಪ್ಕೋಬೇಕು, ನಾವು ಮಾಡಿರೋ ಸಿಗ್ನೇಚರು ಒಂದೇ ಪೇಪರಲ್ಲಿ ಮಾಡಿದ್ದೀವಿ, ಇವ್ರು ಮಾಡ್ಕೊಂಡಿದ್ದಲ್ಲ ಜನಗಳ ಹತ್ರ ಹೇಳಿಸಿ. ನೀವು ಹೇಳೋದು ದೊಡ್ಡ ವಿಷಯ ಅಲ್ಲ, ಬಾಯಲ್ಲಿ ಏನು ಬೇಕಾದ್ರೂ ಮಾತಾಡ್ಬಿಡ್ಬೋದು. ನಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸ್ತೀರಾ? ಯಾವ ಅಡಿಯಲ್ಲಿ ಸ್ವಾಮಿ? ಅದೇ PDO ಅವ್ರನ್ನ ಪ್ರೇರೇಪಿಸಿ ನಮಗೆ ತೊಂದರೆ ಕೊಟ್ಟು ಅವ್ರನ್ನ ತಗೊಂಡೋಗ್ಬಿಟ್ಟು ಸುಳ್ಳಾಗಿ ಒಂದು 353 FIR ದಾಖಲು ಮಾಡಿದ್ರಲ್ಲ, ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಅಂತ ಹೇಳ್ಬಿಟ್ಟು. ಸ್ವಾಮಿ ಯಾವ ಕೆಲಸ ಇತ್ತು ಸ್ವಾಮಿ ಅವತ್ತು ನಿಮ್ಗೆ? 24ನೇ ತಾರೀಕು ನವೆಂಬರಲ್ಲಿ 23 ಏನು ಕೆಲಸ ಇತ್ತು ಅವತ್ತು? ನೀವೇ ಹೇಳಿದೆ, ಗ್ರಾಮದಲ್ಲಿ ಮುರುಗಮಲ್ಲ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆ ಇತ್ತು ಅಂತ ಹೇಳ್ಬಿಟ್ಟು. ವಾರ್ಡ್ ಸಭೆ ಇದ್ದಾಗ ನಿಮಗೆ 8 ಗಂಟೆ ಟೈಮಲ್ಲಿ ಯರಮಟ್ಪಲ್ಲಿ ಗ್ರಾಮದಲ್ಲಿ ನಿಮ್ಗೇನು ಕೆಲಸ ಇತ್ತು ಅವತ್ತು ಬರೋಕ್ಕೆ? ಮುರುಗಮಲ್ಲ ವಾರ್ಡ್ ಸಭೆ ಮೇಲೆ ನೋಡಿದೀರಾ ನೀವು? ಅಲ್ಲಿ ಬೇಲಿಗಳಾಗ್ತಿದ್ರೆ ಬೇರೆ ಜನ, ನಾವು ಅವ್ರಿಗೆ ಅಪೋಸ್ ಆಗಿ ನಿಂತ್ಕೊಂಡ್ರೆ ನೀವು ಅವ್ರಿಗೆ ಫೇವರ್ ಆಗಿ ಬಂದ್ಬಿಟ್ಟು ಕೆಲಸಗಳು ಮಾಡ್ಸಿರೋ. ಇದನ್ನ ವ್ಯವಹಾರ ತುಂಬಾ ಇದೆ. ಅದೇನು ಮತ್ತೆ ಬೇಳೆ ಕಾಳು ಬಿತ್ತನೆ ಗಿಡ ಮರ ಅಂತಂದ್ರಲ್ಲ, ಅದರ ಅರ್ಥ ಏನು ಸಮಯದ್ದು? ನಿಮಗೆ ಆಸಕ್ತಿ ಇದ್ರೆ ತೋಟಗಾರಿಕೆಯಲ್ಲಿ ಹೋಗಿ ಒಂದು ಪ್ರೆಸಿಡೆಂಟ್ ಆಗಿ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ವ್ಯವಸಾಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಾದ್ರು ಸಜೆಷನ್ ಮಾಡಕ್ಕಾದ್ರೆ ಅಲ್ಲೂ ಮಾಡಿ. ಇದು ಪಂಚಾಯತಿ ಸ್ವಾಮಿ, ಇಲ್ಲಿ ಜನಗಳ ವ್ಯವಸ್ಥೆಗಳು ಸೌಕರ್ಯಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಸೌಕರ್ಯಗಳು ನೋಡ್ಬೇಕು, ನೀವು ಅದನ್ನ ಕಾಪಾಡಬೇಕಾಗಿರೋದು. ಬೇಳೆ ಕಾಳುಗಳಂತ ಯಾವ್ದಾದ್ರು ರಾದಂಧಗಳು ಹೇಳ್ಬಿಟ್ರೆ ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಸ್ವಲ್ಪ ಜವಾಬ್ದಾರಿ ಮಾತುಗಳು ಬರಲಿ ಆಚೆಗೆ. ನಾನು ಇನ್ನೊಂದು ಮಾತು ಕೇಳಬೇಕು ಇವರಿಗೆ. ನಾವು ದಾಖಲೆಗಳು 60 ಜನ ಏನ್ ಕೊಟ್ಟರು, ಅವ್ರು ಮನೆ ಹತ್ರ ನೈಟ್ ನೀವು ಹೋಗಿದ್ದೀರಾ, ಬೆಳಗ್ಗೆ 5 ಗಂಟೆ ಗುಡಾರಲ್ಲಿ ನೀವು ಹೋಗಿದ್ದೀರಾ. ಆ ದಾಖಲೆ ನಾನು ಕೊಡ್ತೀನಿ, ನಾನು ಈ ಫೋಟೋಗಳು ಇಟ್ಕೊತೀನಿ. ಈ ಫೋಟೋಗಳು ಇಟ್ಕೊಂಡು ದರ್ಗಾ ಹತ್ರ ಹೋಗೋದು, ಆ ಏರಿಯಾಗೆ ಹೋಗೋದು, ನೀವು ಸಿಗ್ನೇಚರ್ ಮಾಡಿದ್ದೀರಾ ನೋಡಿ ಪ್ರತಿಯೊಬ್ಬರು ನೀವ್ಯಾಕೆ ಕೇಳ್ತಾ ಇದ್ದೀರಾ? ಸಿಗ್ನೇಚರ್ ಮಾಡಿದ್ರೆ ದಾಖಲೆಗಳು ನೀವು ನೀಡಿ, ಪ್ರೂವ್ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ನಾನು ಕೊಟ್ಟಿದ್ದೀನಿ ದಾಖಲೆಗಳು ನನಗೆ ಬಂದ್ಬಿಡ್ಬೇಕು ಅಂದ್ರೆ, ನೀವು ಮಾಡಿದ್ದೀರಾ ಸಿಗ್ನೇಚರ್ ಮಾಡಿರೋ ಸತ್ಯನೇ, ನೀವು ಬೆದರಿಸೋದೇನು? ನೀವು ಬೆದರಿಸ್ತೀರ ಅಂತಾನೆ ಜನ ಪಾಪ ಆ ಥರ ಹಿಂಜಿರಿತಾರೆ. ನೀವು ಹೋಗಿ ಕೇಳೋಂಥ ಅವಶ್ಯಕತೆ ಏನಿತ್ತು? ನೀವು ಹೋಗಿ ಕೇಳಿರೋ ದಾಖಲೆಗಳು ನಾನು ಪ್ರೂವ್ ಮಾಡ್ತೀನಿ, ನಾನು ವಿಡಿಯೋ ಕೂಡ ಹಿಡಿದಿದ್ದೀನಿ. ನೀವೆಲ್ಲೆಲ್ಲಿ ಹೋಗಿದ್ದೀರಾ ಏನೇನು ಮಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಮೆಂಬರ್ ಹತ್ತಿರ ಕೂಡ ನಾನು ಅರ್ಜಿ ತಗೊಂಡಿದ್ದೀನಿ. ಏನಕ್ಕೆ ತಗೊಂಡಿದ್ದೀನಿ? ಮೆಂಬರ್ಗಳು ಇವಾಗ ಗ್ರಾಮ ಪಂಚಾಯತಿ ಸಭೆಯಲ್ಲಿ ನೀವು ಒಂದು ಇದು ನಡೆಸಿದ್ದೀರಾ, ಏನು ಈ ರೋಡ್ ಬಗ್ಗೆ ಸಮಸ್ಯೆಗೆ ಪರಿಹಾರ ತಗೋಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ಏನು ಮಾಡಿದ್ದೀರಾ, ಸಾಮಾನ್ಯ ಸಭೆ ಮಾಡಿದ್ದೀರಾ. ಯಾವ ಡೇಟಿಗೆ ಮಾಡಿದ್ದೀರಾ ಸಾಮಾನ್ಯ ಸಭೆ? ನೀವು 27/11ಕ್ಕೆ ಇದು ಸಾಮಾನ್ಯ ಸಭೆ ಆಗಿದೆ ಗ್ರಾಮ ಪಂಚಾಯತಿ. 14 ಜನ ಮೆಂಬರ್ಗಳು ಬಂದಿದ್ದಾರೆ ಅದರಲ್ಲಿ. ಸೊ ನೀವು ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದೀರಾ? ಸಕ್ಷಮ ಪ್ರಾಧಿಕಾರ ಅನುಮೋದನೆ ಇಲ್ಲದ ಕಾರಣ ರಸ್ತೆ ಜಾಗ ನಿರ್ಧರಿಸಲು ಸಾಧ್ಯವಿಲ್ಲ ಎಂಬುದಾಗಿ ಗ್ರಾಮ ಪಂಚಾಯತಿ ಸದಸ್ಯರು ನಿರ್ಧರಿಸಿ ಸರ್ವಾನುಮತ ನೀಡಿ ಅಂಗೀಕರಿಸಿ ಅನುಮೋದಿಸಲಾಯಿತು. ಸಭೆಯ ನಿರ್ಣಯದಂತೆ ಕ್ರಮ ವಹಿಸಲು PDO ಅವರಿಗೆ ಸೂಚಿಸಿರುತ್ತೇವೆ ಅಂತ ಹೇಳ್ತೀರಾ. ನಾನು ಅದಕ್ಕೆ ಪ್ರಶ್ನೆ ಮಾಡ್ತೀನಿ ರೀ, ನಾನು ಒಬ್ಬ ಸದಸ್ಯನ ಮಾತ್ರ ಮಾಡೋಕ್ಕಾಗಲ್ಲ ಸ್ವಾಮಿ. ನೀವೆಲ್ಲ ಇದ್ರ ಅವತ್ತು ಇಷ್ಟು ಜನ ಇದ್ರಲ್ಲ 14 ಜನದಲ್ಲಿ, ನನಗೆ ಹೇಳಿ ಅವತ್ತು ಸಭೆ ನಡೀತಾ ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ ಮೆಜಾರಿಟಿ ಜನ ಮೆಂಬರ್ಗಳು ಸದಸ್ಯರು ನೀವೇನು ಹೇಳಿದ್ರಲ್ಲ ಆ ಸದಸ್ಯರು ನನಗೆ ಹೇಳಿದ್ದಾರೆ, ನನಗೆ ಅದ್ರಲ್ಲಿ ಬರವಣಿಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀನಿ, ಸ್ವಾಮಿ ಹಿಂಗಿದ್ರೆ ಕೊಡಿ ಇಲ್ಲ ಅಂದ್ರೆ ಬೇಡ ಅಂತೀನಿ. ನಾನು ಲಿಖಿತ ರೂಪದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಭೆಯಲ್ಲಿ ಭಾಗಿವಹಿಸಿದ್ರು ಯಾವುದೇ ಕಾರಣಕ್ಕೂ ಈ 17ನೇ ಸರ್ವೆ ನಂಬರ್ ಯರಮಟ್ಪಲ್ಲಿ ಗ್ರಾಮದ 17ನೇ ಸರ್ವೆ ನಂಬರ್ ಬಗ್ಗೆ ಚರ್ಚೆ ಆಗಿಲ್ಲ. ಸೊ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಬರೀ ಚರ್ಚೆಯಲ್ಲಿ ಪಾಪ ಸುಮಾರು ಎಜುಕೇಟೆಡ್ ಇಲ್ದೇ ಇರುವಂತ ಸದಸ್ಯರು ಲೇಡೀಸ್ ಸುಮಾರು ಜನ ಇದ್ದಾರೆ. ನೀವು ಅಲ್ಲಿ ಪೇಪರ್ ಇಟ್ಬಿಟ್ಟು ಏನೋ ನಿಮ್ಮ ಬಾಯಿ ಬಂದಿಗೆಲ್ಲ ಮಾತಾಡ್ಕೊಂಡ್ಬಿಟ್ಟಿದ್ದೆ. ಆ ಪೇಪರ್ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಹಾಕಿದೀವಿ ಅಂತ ಬಿಟ್ಬಿಡ್ತೀವ? ಯಾರಾದ್ರೂ ಎಜುಕೇಶನ್ ಬಂದ್ಬಿಟ್ಟು ನಿಮ್ಗೆ ಚೆನ್ನಾಗಿ ಓದಿರೋರು ಒಬ್ಬ ಮೆಂಬರ್ ನಿಂತ್ಕೊಂಡ್ರೆ ನಿಮ್ಗೆ ಅಲ್ಲೋರ್ ಬುದ್ಧಿ ಬರಲ್ಲ. ಎಜುಕೇಟೆಡ್ಗಳು ಇದ್ರೇನೆ ನಿಮ್ಗೆ ದಾರಿಗೆ ಗೊತ್ತಾಗೋದು. ಈ ಕಾನೂನಲ್ಲಿ ಒಂದು ಪಾರದರ್ಶಕತೆ ಇರಬೇಕು ಅಂತ ತೋರಿಸಿದ್ವಿ. ಪಾರದರ್ಶಕತೆ ಎಲ್ಲಿದೆ ಸ್ವಾಮಿ? ಅಂಟಿಲ್ ಅವರು ಪ್ರೆಸಿಡೆಂಟ್ ಆಗಿದ್ರಲ್ಲ ಲಾಸ್ಟ್ ಟೈಮ್ ಪ್ರೀವಿಯಸ್ ಪುಣ್ಯಾವತಿ ಮೇಡಮ್ ಅವರು, ಅವರಿದ್ದಾಗ ನಿಮಗೆ ವಿಂಡೋಗಳಿಗೆ ಪರದೆ ಇರಲಿಲ್ಲ, ಅಂದ್ರೆ ಕಿಟಕಿಗಳಿಗೆ ಪರದೆ ಇರಲಿಲ್ಲ. ನೀವು ಪ್ರೆಸಿಡೆಂಟ್ ಆಫೀಸ್ಗೆ ಪರದೆಗಳು ಯಾಕೆ ಹಾಕೊಂಡಿರೋದು? ನೀವು ಅಧ್ಯಕ್ಷರು ಇದಕ್ಕೆ ಯಾಕೆ ಕಿಟಕಿಗಳು ಓಪನ್ ಮಾಡಿದ್ರೆ ನಿಮ್ಮ ಅಕ್ರಮ ಗೊತ್ತಾಗ್ಬಿಡುತ್ತಂತನ? ಪರದೆಗಳು ಓಪನ್ ಮಾಡ್ರಿ. ಯಾರು ನಿಮಗೆ ಪರದೆ ಹಾಕಕ್ ಕೊಟ್ಟಿರೋದು ಪರ್ಮಿಷನ್ ಅಲ್ಲಿ? ಪಬ್ಲಿಕ್ ಪ್ರಾಪರ್ಟಿ ಅದು, ಎಲ್ರಿಗೂ ವಿಸಿಬಲ್ ಆಗಿರ್ಬೇಕು. ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಗೊತ್ತಾಗಿರೋ ಪರದೆಗಳಾಗ್ಬಿಟ್ಟು ನೀವು ಪಾರದರ್ಶಕನ ಮುಚ್ಚೋಗ್ಬಿಟ್ರೆ ನೀವು ಅಧ್ಯಕ್ಷರಿಲ್ಲದ ಟೈಮೇ ಇಲ್ಲ ಅಂತೀರ.
ನಾನು ಯಾವಾಗೂ ಜನ ಮಿಸ್ ಆಗ್ಬಿಡ್ತಾರೋ ಅಲ್ಲಿ ಅಧ್ಯಕ್ಷತೆ ಬರ್ಲಿಲ್ಲದ್ರೆ ಏನಾಗುತ್ತೋ ಜನ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಈ ಈ ತರ ಇದ್ದ ಟೈಮಲ್ಲಿ ಇದೇನು ಸ್ವಾಮಿ ಇದು 31/5/2024 ಕೆಲಸ ಸಮಯದಲ್ಲಿ ಅಧಿಕಾರಿಗಳು ನಾಪತ್ತೆ, ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಏನ್ ಸ್ವಾಮಿ ಇದು? ಯಾಕೆ ಅಧಿಕಾರಿಗಳು ನಾಪತ್ತೆ ಆಗಿರೋ 2:30ಗೆ? ಯಾಕೆ ಮತ್ತೆ ಅಧ್ಯಕ್ಷರು ಎಲ್ಲೋಗಿದ್ರು ಅವಾಗ? ಅಧಿಕಾರಿಗಳಿಲ್ಲ ಅಂತ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡಕ್ ಬರ್ತಾನಲ್ಲಿ, ವ್ಯಕ್ತಿ ಕಂಪ್ಲೇಂಟ್ ಕೊಡಕ್ ಬಂದ್ರೆ ನೋಡಿ ನ್ಯೂಸ್ ಅಲ್ಲಿ ಏನ್ ಬಂದಿದೆ, ಇಲ್ಲಿ ಒಂದು ಮೀಡಿಯಾದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ರಜೆ ಹಾಕಿದ್ದಾನೆ ಅಂತ ಹೇಳ್ತೀರಾ, ಮತ್ತೆ ವಸೂಲಿ ಮಾಡಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀರಾ, ಏನೋ ಕಂದಾಯ ವಸೂಲಿ. ವಾಟರ್ ಮ್ಯಾನ್ ನ ಬಿಟ್ಬಿಟ್ಟು ಹೋಗಿರ್ತೀರ ಅಂದ್ರೆ ಆವಾಗ ಎಲ್ಲಿದ್ರು ನೀವು? ಪ್ರೆಸಿಡೆಂಟ್ ಎಲ್ಲಿದ್ರಿ? ಅಧ್ಯಕ್ಷರು ಎಲ್ಲಿದ್ರಿ? ಇದಕ್ಕೆ ಆನ್ಸರ್ ಮಾಡಿ, ಗೊತ್ತಾಗುತ್ತೆ ನಿಮ್ ದಿನಗಳೇನು ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದೀರಾ ನೀವು? ತಗೊಂಡಿದ್ದೀರಾ? ಮತ್ತೆ ಮಾತಾಡ್ತೀರಾ, ಮಾತುಗಳು ಮಾತಾಡೋದಲ್ಲ, ಅದು ಇದು ಎಲ್ಲ ಹೇಳ್ತಿರಲ್ಲ ಸ್ವಾಮಿ. ಸುಮಾರು ಜನಕ್ಕೆ ಗೊತ್ತಿಲ್ಲ. ಹೌದು, ನಿಮ್ಗೆ ಗೊತ್ತಿದೆ ಕೃಷಿ ಹೊಂಡ ಬಗ್ಗೆ, ತಿಳಿಸ್ಬೇಕು ಜನಕ್ಕೆ ಬಂದಾಗ. ಆ ಸಮಯ ನೋಡು, ಕೃಷಿ ಹೊಂಡದ ಈ ತರ ಇದೆ, ನಿಮ್ಗೆ ಈ ತರ ತೊಂದರೆ ಆದ್ರೆ ಹಿಂಗಿರುತ್ತೆ. ಯಾವುದೇ ಒಂದು ಪ್ರಾಜೆಕ್ಟ್ ಹೋಗಲಿ ಗ್ರಾಮ ಪಂಚಾಯತಿಗೆ ಬಂದಾಗ ನೀಟಾಗಿ ಅರ್ಥ ಮಾಡಿಸ್ಬೇಕು ನೀವು ಪ್ರಾಜೆಕ್ಟ್ನ. ಅದನ್ನ ಬಿಟ್ಬಿಟ್ಟು ನೀವು ಮೀಡಿಯಾದಲ್ಲಿ ಬಂದ್ಬಿಟ್ಟು ಮನುಷ್ಯನ ಮರ್ಯಾದೆ ತೆಗಿಯೋದಲ್ಲ. ಗೊತ್ತಿಲ್ದಿರೋನ್ನ ಇನ್ಫಾರ್ಮೇಶನ್ ಕೊಡ್ಬೇಕು. ಅದಕ್ಕೆ ಒಂದು ಅಧಿಕಾರಿ ಸ್ಥಾನ ಕೊಡೋದು, ಸುಮ್ಮನೆ ಕೊಡಲ್ಲ ಯಾರನ್ನುವೆ. ಮೈಂಡ್ ಇಟ್ ಅದೇನ್ರಿ ಪದ? ಅದು ಮೈಂಡ್ ಇಟ್ ಎಷ್ಟನೇ ಕ್ಲಾಸ್ ಓದಿದ್ದೀರಾ ನೀವು? ಮೈಂಡ್ ಇಟ್ ಅಂತೀರಾ? ಅದು ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಮಾತುಗಳದ ಮೈಂಡ್ ಇಟ್ ಅನ್ನೋದು. ಅದೇ ಜನ ಅಲ್ಲ, ಸೀತಾದೇವಿ, ರಾಮ ಅದೆಲ್ಲ ಮಾತಾಡ್ತಿರಲ್ಲ. ಸೀತಾದೇವಿ ಯಾರು ಗೊತ್ತೀರಿ? ದೇವರು. ಸೀತಾದೇವಿ ನಿಮ್ಮನ್ನು ಹೋಲಿಸ್ಕೊಂಡು ಮಾತಾಡ್ತೀರ ಅಂದ್ರೆ ನೀವೇನ್ ದೇವ್ರ? ಅವ್ರಿಗೆ ಅಪಮಾನ ಆಯ್ತು, ನನ್ಗೆ ಅಪಮಾನ ಆಗೋದೇನಂದ್ರೆ ದೇವ್ರಿಗಾಗಿರೋ ಅಪಮಾನ ಬೇರೆ. ನಿಮ್ಗೆ ಯಾವ ಅಪಮಾನ ಮಾಡ್ಬಿಟ್ರು? ನಿಮ್ಗೆ ಪಬ್ಲಿಕ್ ಪ್ರಶ್ನೆ ಮಾಡ್ತಾ ಇರೋದು, ಅಪಮಾನ ಮಾಡ್ತಾ ಇಲ್ಲ. ಪ್ರಶ್ನೆಗೆ ಆನ್ಸರ್ ಇದೆಯಾ ನಿಮ್ಮ ಹತ್ರ? ಪ್ರಶ್ನೆಗೆ ಆನ್ಸರ್ ಮಾಡಿದಿರ ಬೇರೆ ಬೇರೆದೆಲ್ಲ ಮಾತಾಡೋದಲ್ಲ. ಏನೋ ಪ್ರಪಂಚದ ಮೊದಲು ಪ್ರಪಂಚ ಇತ್ತು, ಮೊದಲು ಪ್ರಪಂಚದಲ್ಲಿ ರೋಡ್ಗಳು ಇರ್ಲಿಲ್ಲ, ಇವೆಲ್ಲ ಏನು ಆಯ್ತು. ಮೊದಲು ಪ್ರಪಂಚದಲ್ಲಿ ಮಂಗನಿಂದ ಮಾನವ ಅಂತಾರೆ, ಬಟ್ಟೆ ಹಾಕೊಂಡಿರ್ಲಿಲ್ಲ ಅವಾಗ. ಹಂಗಂದ್ರೆ ನೀವು ಬಟ್ಟೆ ಇದ್ದೀರ ತಿರ್ಗಕ್ಕಾಗುತ್ತೇನೋ? ಇವಾಗ ರೋಡ್ಗಳು ಬೇಕಾ ಅಂದ್ರೆ ಇವಾಗ ನಾಗರಿಕತೆ ಬಂದಿದೆ, ಸಿವಿಲೈಸೇಷನ್ ಅಂತೀವಿ. ನಿಮ್ಗೆ ಅದು ಅರ್ಥ ಆಗುತ್ತಾ ಅರ್ಥ ಆಗಲ್ವ? ನೀವು ಅದು ಎಷ್ಟನೇ ಕ್ಲಾಸ್ ಆಗಿದ್ರೆ ನನಗೂ ಪರಪರ ಗೊತ್ತಿಲ್ಲ. ಸಿವಿಲೈಸೇಷನ್ ನಾಗರಿಕತೆ ಬಂದಾಗ ಜನಗಳು ಉಡುಪುಗಳು ತಗೊಂಡ್ರು, ಓಡಿಸ್ಕೊಂಡ್ರು, ಬಂದ್ರು. ಇವಾಗ ರೋಡ್ಗಳು ಬೇಕು, ರೋಡ್ಗಳಿಗೂ ಹೇಳ್ತಾರೆ. ಹಂಗಂತ ಹೇಳ್ಬಿಟ್ಟು ಬಟ್ಟೆ ಇಲ್ದಿರ ತಿರುಗುವಂತ ಪರಿಸ್ಥಿತಿ ಬಂದಿದೆ. ನಾನು ಹಂಗೆ ತಿರುಗ್ತೀನಿ ಅಂದ್ರೆ ಮತ್ತೆ ಕಾನೂನು ನಿಮ್ಗೆ ಗೊತ್ತಿಲ್ವಾ? ಆದೇಶಗಳು ಬಂದಿಲ್ವಾ? ರೋಡ್ಗಳು ಇಲ್ಲದೆ ಇದ್ರು ಕಾಲ್ದಾರಿಗಳು ಬಿಡಿ, ಬಂಡಿದಾರಿಗಳು ಬಿಡಲೇಬೇಕು ಅಂತ ಕಾನೂನು ಇಲ್ವಾ? ನೀವು ಸ್ಪೆಷಲ್ ಆಗಿ ಇನ್ನೊಂದು ಕಾನೂನು ಯಾವ್ದಾದ್ರು ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಮತ್ತೆ 96 ಅಲ್ಲಿ ಕ್ರಯ ಆಗಿದೆ ಅಂತೀರಾ ಸ್ವಾಮಿ. 96 ಅಲ್ಲಿ ಕ್ರಯ ಆಗಿರೋದು ನಂದು 95 ಅಲ್ಲೇ ಕ್ರಯ ಆಗಿದೆ ನಮ್ದುನುವೆ. ಆ ದಾಖಲೆಗಳಲ್ಲೇ ಮೆನ್ಷನ್ ಮಾಡಿದ್ದಾರೆ. ಏನಂತ ನೋಡಿ, ಕರೆಕ್ಟಾಗಿ ಇದನ್ನ ನೋಡ್ಕೊಳ್ಳಿ. ಕಾರ್ಯದರ್ಶಿ ಸಿಗ್ನೇಚರು, ಸೀಲು, ಸಿಗ್ನೇಚರ್ಸ್ ಎಲ್ಲ ಇದೆ. ಬರೀ ನಮ್ಮ ಹತ್ರ ಒಂದು ಸರ್ಟಿಫೈಡ್ ಕಾಪೀಸ್ ಇಲ್ಲ ಅಷ್ಟೇ. ಅದನ್ನು ಕೇಳಿದ್ರೆ ಪಂಚಾಯತಿಲಿ ಕೊಡ್ತಾ ಇಲ್ಲ. 1ನೇ ನಂಬರಿಂದ 5ನೇ ನಂಬರು ಇದೇನೋ ದಕ್ಷಿಣಕ್ಕೆ ರಸ್ತೆ ಇದೆ ಅಂತಿದೆ ಇದರಲ್ಲಿ. ಅದೇ 11ರಿಂದ 12 ಮತ್ತೆ 13ರಿಂದ 16 ಇದಕ್ಕೆ ಉತ್ತರಕ್ಕೆ ರಸ್ತೆ ಇದೆ ಅಂತಿದೆ. ಕ್ರಯ ಆವಾಗ ಆಗಿರೋದು, ಕ್ರಯದಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಬಟ್ ಅಧಿಕಾರಿಗಳು ಮಾಡಿರೋ ದಾಖಲೆಗಳಲ್ಲಿ ಮಿಸ್ಟೇಕ್ ಆಗಿದೆ ಅಂದ್ರೆ ಅಧಿಕಾರಿಗಳೇ ತಪ್ಪು ಅಂದಾಗ ಇವಾಗಿರೋ ಅಧಿಕಾರಿಗಳು ಕೂಡ ತಪ್ಪೇ ನಿಮ್ಮ ಪ್ರಕಾರ? ಈ ದಾಖಲೆಗಳು ಕೇಳಿದಾಗ ಅದು ಕೊಡಲ್ಲ, ಆಯ್ತು ದಾಖಲೆಗಳು ಕೊಡಲ್ಲ ಅಂದಾಗ ನಾವು ಹಾಕಿದೀವಿ. RTIಗಳು ನಾವು ಸುಮಾರು ಹಾಕಿದೀವಿ. ಯಾವ RTIಗೆ ಆನ್ಸರ್ ಮಾಡಿದ್ದೀರಾ ಹೇಳಿ? ನಮ್ಮ ಹತ್ರ ಇಲ್ಲ. ಯಾವ್ದಕ್ಕಿದೆ ಅಂತ ಆನ್ಸರ್ ಬಂದಿದೆ. ಇದ್ರಲ್ಲಿ ತಾಕತ್ ಇದೆಯಾ ನಿಮ್ಗೆ? ಅನ್ಸರ್ ಖಾನ್ ಅವರೇ, ನಿಮ್ಗೆ ಕೇಳ್ತಾ ಇದ್ದೀನಿ, ತಾಕತ್ ಇದೆಯಾ? ನಾನು ಇನ್ನು RTIಗಳು ಹಾಕ್ತೀನಿ, ಅದಕ್ಕೆ ಆನ್ಸರ್ ಮಾಡೋ ಅಂತ ನಿಮ್ಗೆ ಎಬಿಲಿಟಿ ಇದ್ರೆ ಹೇಳಿ, ನಾನು ಒಪ್ಕೊಂಡ್ ಬಿಡ್ತೀನಿ. ಇಲ್ಲ ದಾಖಲೆಗಳು ಕೊಡಿ, ನಿಮ್ಮ ಅಕ್ರಮನ ನಾನು ನಿಳು ರಸ್ತೆಯಲ್ಲಿ ನಿರೂಪಿಸ್ತೀನಿ, ನೀವೇನು ಅಂತ ಹೇಳ್ಬಿಟ್ಟು ಕೊಡ್ತೀರಾ? ಒಪ್ಕೊಂತೀರಾ ಚಾಲೆಂಜ್ನ? ಹೇಳಿ. ಬೆದರಿಕೆ ಹಾಕದೆ ಕರ್ಕೊಂಡು ಮೀಡಿಯಾದಲ್ಲಿ ಕೂಡ್ಸ್ರಿ. ನಾನು ಬೆದರಿಕೆ ಹಾಕಿದ್ರೆ ಈಗ ಇಷ್ಟು ಜನ ನಿಂತಿದ್ದಾರೆ ನೀವು ಮಾಡಿರೋದ್ರಿಂದ, ಇಷ್ಟು ಜನ ಹೇಳ್ತಾ ಇದಾರೆ ನಿಮ್ಮ ಮೇಲೆ. ನಿಮ್ಮ ಜೊತೆ ಯಾರಿದ್ದಾರೆ? ನೀವು ಅಲ್ಲಿ ಮಾಡ್ತಾ ಇದ್ದೀರಾ ನೀವು ಒಂದು ಪ್ರೆಸ್ ಕಾನ್ಫರೆನ್ಸ್. ನಿಮ್ ಪಂಚಾಯತಿ ಮೆಂಬರ್ಗಳಿದ್ದಾರೆ ನಿಮ್ ಜೊತೆ, 17 ಜನ ಪಂಚಾಯತಿ ಮೆಂಬರ್. ನಾನು ಇಷ್ಟು ಕರೆಕ್ಟ್ ಆಗಿ ಇದ್ದಾರೆ ನಿಮ್ ಪಂಚಾಯತಿ ಮೆಂಬರ್ ನಿಮ್ ಜೊತೆ ಇದ್ದಾರಾ? ಹೋಗ್ಲಿ, ನಿಮ್ಮ ಅಧಿಕಾರಿಗಳು ನಿಮ್ ಜೊತೆ ಇದ್ದಾರಾ? ಯಾಕಿಲ್ಲ? ನೀವು ಮಾಡ್ತಾ ಇರೋ ಕೆಲ್ಸಗಳಿಗಿಲ್ಲ. ನಮ್ ಜೊತೆ ನೋಡಿ ಜನ ಇದ್ದಾರೆ. 4 ಜನ ಬಂದ್ರು, ನಾಳೆ ದಿನ 40 ಜನ ಆಗಕ್ಕೆ ತುಂಬಾ ದೂರ ಇರಲ್ಲ. 40ರಿಂದ 4,000 ಜನ ದೂರ ಆಗಲ್ಲ, ಬರುತ್ತೆ ಸಮಯ. ಮತ್ತೆ ಮಿಸ್ಟರ್ ಅಂತ ಮಾತಾಡ್ತಿರಲ್ಲ, ಅದ್ರ ಅರ್ಥ ಏನ್ ಗೊತ್ತಾ? ತಿಳ್ಕೊಳ್ಳಿ ಫಸ್ಟ್. ಮಿಸ್ಟರ್ ಅಂದ್ರೆ ಕನ್ನಡದಲ್ಲಿ ಶ್ರೀ ಅಂತ ಹೇಳ್ಬಿಟ್ಟು, ಶ್ರೀ ಗುಗಿದವರೇ ಅಂತ ಕರೀತಾರೆ. ಅದನ್ನ ನೀವೇನೋ ದೊಡ್ಡದಾಗಿ ಅನ್ಕೊಂಡು ಅದನ್ನ ಬ್ಲೇಮ್ ಮಾಡಕ್ ಬರ್ಬೇಡಿ. ಇಂಗ್ಲಿಷು ಅಂತೀರಾ.
ಮತ್ತೆ ಅದೇನೋ ಮೊನ್ನೆ MP ಎಲೆಕ್ಷನ್ ಆಯಿತು. ಇಲ್ಲಿ ಕನ್ನಡನ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಕನ್ನಡ ರಕ್ಷಣಾ ವೇದಿಕೆಗಳು, ಸುಮಾರು ವೇದಿಕೆಗಳು ಕನ್ನಡದಲ್ಲಿ ಮಾತಾಡಿ ಅಂದರೆ ಎಲೆಕ್ಷನ್ MP ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ ಬಂದಾಗ ನೀವು ಯಾವ್ದಾರ ಭಯಾಭಾಷೆಯಲ್ಲಿ ಮಾತಾಡಿದ್ರಿ, ತೆಲುಗಿನಲ್ಲಿ ಮಾತಾಡಿದ್ರಿ, ನೀವು ತೆಗಿಲ್ಲ ರೆಕಾರ್ಡ್ ನಾನು ತೋರಿಸ್ಲಾ? ಕನ್ನಡನ ಉಳಿಸ್ಬೇಡಿ ನೀವು, ಮತ್ತೆ ಕನ್ನಡ ಆದ್ರೂ ಮಾತಾಡಕ್ ಬರೀ ಹೋಗ್ಲಿ, ಭಾಷೆದಲ್ಲಿ ಹಿಡಿತಾ ಇದೆಯಾ? ಕನ್ನಡ ಬರುತ್ತೆ ನೀವು ಪ್ರಾಪರ್ ಆಗಿ ಕಲೀರಿ, ಫಸ್ಟ್ ಕನ್ನಡ ಮಾತಾಡ್ರಿ, ಇಲ್ಲದೆ ಇರೋದನ್ನ ತೋರಿಸೋದಲ್ಲ. ಮತ್ತೆ ನಿಮ್ದು KR ಪುರಂ ಅಲ್ಲಿ ನನ್ನ ಪರ್ಸನಲ್ ತೆಗಿತೀರಾ? KR ಪುರಂ ಅಲ್ಲಿ ನಾನು ಲೋನ್ ಮಾಡಿದ್ದೀನಿ. ಹೌದು ಸ್ವಾಮಿ, ನಾನು KR ಪುರಂ ಅಲ್ಲಿ ಲೋನ್ ಆದ್ರೂ ಮಾಡ್ತೀನಿ, ಇನ್ನೊಂದಾದ್ರೂ ಮಾಡ್ತೀನಿ. ನಿಮ್ಗೆ ಗೊತ್ತೋ ಇದೆಯೋ ಇಲ್ವೋ ಗೊತ್ತಿಲ್ಲ ಶ್ರೀ ಅನ್ಸರ್ ಖಾನ್ ಅಥವಾ ಅಲಿಯಾಸ್ ಹಾಜಿ ಅವರೇ, ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಕೇಳ್ಕೊಳ್ಳಿ ನೀಟಾಗಿ. ನಾನು ಯಾನು ಬೇವಾಸಿ ಅಲ್ಲ ರೀ, ನಾನು JTS ಜಬ್ಬಾರ್ ಸತ್ತೂರ್ ಸಾಬ್ ಅವ್ರ ಮೊಮ್ಮಗ. ನನಗೆ ತಲೆ ಎಣಿಕೆ ಅಷ್ಟು ಇಲ್ಲದೆ ಇರೋಷ್ಟು ನನ್ನ ಚಿಕ್ಕಪ್ಪಂದಿರು, ನನ್ನ ದೊಡ್ಡಪ್ಪಂದಿರು, ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು, ನಮ್ಮ ಅತ್ತೆಂದಿರು ಸುಮಾರು ಜನ ಇದ್ದಾರೆ. ನಾನು KR ಪುರಂ ಅಲ್ಲಿ ಓಪನ್ ಮಾಡಿದ ಅಂಗಡಿ ಎಲ್ಲ ಸಮಯದು ಶೋರೂಮ್ ಅದು. ಆ ಶೋರೂಮ್ ಅಲ್ಲಿ ನಾನು ಸಾಲ ಮಾಡ್ಬೇಕಾದ್ರೆ ನಮ್ಮ ರಿಲೇಷನ್ ನಮ್ಮ ಹೆಸರುಗಳು ನಂಬರ್ ಕೊಡ್ತೀನಿ. ನೀವು ಯಾರು ನೀವು ಹೋದ್ರು ಹೋಗ್ಲಿ, ನನಗೆ ನಿಮ್ಮ ನಂಬರು ನಿಮ್ಮ ಹೆಸರು ಕೊಡಕ್ಕೆ. ಅಸಲು ಅನ್ಸರ್ ಖಾನ್ ಅವ್ರು ಯಾರಂತ ನನಗೆ ಗೊತ್ತಿರಲಿಲ್ಲ ಅಂಟಿಲ್ ಅವ್ರ ಪ್ರೆಸಿಡೆಂಟ್ ಆಗೋವರೆಗೂ. ಅಲ್ಲವ್ರು ಅವ್ರ ಏರಿಯಾದಲ್ಲೇ ಗೊತ್ತಲ್ಲ, ನನ್ಗೆ ಯಾವ ಈ ಅನ್ಸರ್ ಖಾನ್ ವ್ಯಕ್ತಿನೇ ಗೊತ್ತಿಲ್ಲ ನನಗೆ. ನಾನು ಹೆಂಗ್ ನಂಬರ್ ಕೊಟ್ಬಿಡ್ತೀನಿ? ಹೇಳಿದ್ರೆ ಪ್ರೂವ್ ಮಾಡಬೇಕು. ನಿಮ್ ತಾಕತ್ ಇದೆಯಾ? ಯಾರೋ ಪ್ರೂವ್ ಮಾಡಿರೋದು ದಾಖಲೆಗಳಲ್ಲಿ ಇದೆಯಾ? ಅನ್ಸರ್ ಖಾನ್ ಅವ್ರ ನಂಬರ್ಗೆ ಲೋನ್ಗೆ ಕೊಟ್ಟಿದ್ದಾರೆ ಹೆಸರು ಅಂತ ಇದೆಯಾ? ಬೆದರಿಕೆಗಳೆಲ್ಲ ಮನೇಲಿ ಇಟ್ಕೊಳ್ಳಿ, ನನ್ನನ್ನು ಬೆದರಿಸಕ್ ನೋಡ್ಬೇಡಿ. ಅದು ಮತ್ತೆ ಆ ಸ್ಕೂಲ್ ಹುಡುಗಂದು ಪಾಪ, ಆ ಸ್ಕೂಲ್ ಹುಡುಗ ತಾಯಿನೂ ತಂದೆ ಇಲ್ಲೇ ಇದ್ದಾರೆ. ನಾನು ಸೆಟಲ್ಮೆಂಟ್ಗೆ ನಾನೆಲ್ಲ ಹೋಗಿದ್ದಿದ್ದು ಅವತ್ತು. ನಾನು ಅದನ್ನು ಹೇಳ್ತೀನಿ ಕೇಳಿ. ನೀವು ಮತ್ತೆ ನಿಮ್ಮ ಹಿಂಬಾಲಕರನ್ನ ಕರ್ಕೊಂಡು 8 ಗಂಟೆ ಅಷ್ಟೊತ್ತಿಗೆ ಆ ಮೇಡಮ್ ಮನೆಯಲ್ಲಿ ನೀವಿದ್ರಿ. ನನ್ನ ಹತ್ರ ಆ ರೆಕಾರ್ಡಿಂಗ್ಗಳಿದ್ದಾವೆ, ವಿತ್ ಫೋಟೋಸ್ ಇದಾವೆ. ನೀವು ಯಾರ್ಯಾರು ಕೂತಿದ್ರಿ ಅವ್ರ ಮೇಡಮ್ ಮನೆಯಲ್ಲಿ, ನೀವು ಟೀ ಕುಡ್ದಿದ್ದು, ಗುಡ್ಡೆ ಬಿಸ್ಕೆಟ್ ತಿಂದಿದ್ದು ಎಲ್ಲ ನನ್ನ ಹತ್ರ ಡೀಟೇಲ್ಸ್ ಇದೆ. ನಾನು ಕೊಡ್ತೀನಿ, ನೀವೆಲ್ಲ ಡೇಟಾ ಇಡೋದು ಅದು ಫೇಕ್ ಡೇಟಾ, ನೀವು ಇಡೋದು. ನಾನು ಪ್ಯೂರ್ ಡೇಟಾ ಇಟ್ಟಿರ್ತೀನಿ. ನಾನು ಬಂದು ಅವಾಗ ಕೊಡ್ತೀನಿ, ನೋಡಿ ಪ್ರೂವ್ ಮಾಡಿ. ಇಲ್ಲ ಅಂದ್ರೆ ನೀವು ನಾನು ಲೋನ್ ತಗೊಂಡಿರೋದು ಪ್ರೂವ್ ಮಾಡಿ ವಿತ್ ದಾಖಲೆ. ಆ ಮೇಡಮ್ ಹತ್ರ ನಾನು ಸೆಟಲ್ಮೆಂಟ್ಗೆ ಹೋಗಿದ್ದೆ ಅನ್ನಲ್ಲ, ಆ ಸೆಟಲ್ಮೆಂಟ್ ಕರ್ಬಿಟ್ಟು ಪ್ರೂವ್ ಮಾಡಿ. ಇಲ್ಲ ನಾನು ಪ್ರೂವ್ ಮಾಡ್ತೀನಿ, ನಿಮ್ಮ ವಿಡಿಯೋ ಕೂತ್ಕೊಂಡಿರೋದಲ್ಲಿ. ಮತ್ತೆ ಗಾಂಜಾ ವಿಷಯದಲ್ಲಿ ನೀವು ಬಂದಿದ್ರಿ, ಅವತ್ತು ಬಂದ್ರು ಪೊಲೀಸರು, ಹೋದ್ರು, ಮುಗಿಸ್ಕೊಂಡ್ರು. ನೀವು ಆ ಗಾಂಜಾ ವಿಷಯದಲ್ಲೇ ನಾನು ಅದು ಬಿಸಾಕ್ದೆ ಇದು ಬಿಸಾಕ್ದೆ ಅಂತ ಹೇಳ್ತಿರಲ್ಲ, ನಿಮ್ಮ ಬಂಟ ಇದೆ ನೋಡಿ, ಆರಿಫ್ ನಿಮ್ಮ ಬಂಟ. ಆ ಬಂಟನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ರಾತ್ರಿ 7 ಗಂಟೆಯಲ್ಲಿ ನಿಮ್ಮ ಬಂಟ ಹೋಗ್ಬಿಟ್ಟು ಆಫೀಸಲ್ಲಿ ಕೂತ್ಕೊಂಡು, ನಿಮ್ಗೆ ಅಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿ ಒಂದು ಸ್ಥಾನ ಆಗೋಗಿದೆ. ನಿಮಗೆ ಸಿಸ್ಟಮಲ್ಲಿ ಏನು ಸ್ವಾಮಿ ಕೆಲಸ? ನಿಮಗೆ ಹೋಗಿ ಅವ ವಿಡಿಯೋ ಯಾಕೆ ಸ್ವಾಮಿ ಡಿಲೀಟ್ ಮಾಡಿದ್ರಿ? ಪಾಸ್ವರ್ಡ್ಗಳು ಯಾಕೆ ಸ್ವಾಮಿ ಚೇಂಜ್ ಮಾಡಿದ್ರಿ? ಅವತ್ತು ನಿಮ್ಮ ಬಂಟ ಕರ್ಕೊಂಡು ಹೋಗ್ಬಿಟ್ಟು ಪಾಸ್ವರ್ಡ್ 7 ಗಂಟೆಗೆ ಚೇಂಜ್ ಮಾಡಿದ್ರೆ ಅದ್ರ ವಿಡಿಯೋ ನನ್ನ ಹತ್ರ ಐತೆ, ನಾನು ತರಿಸಿದ್ದೀನಿ, ನಾನು ಇಟ್ಟಿದ್ದೀನಿ. ನಾನು ಏನು ಇಡಬೇಕು ಅವನು ನಾನು ಇಟ್ಟಿರ್ತೀನಿ. ಬಟ್ ಅವಶ್ಯಕತೆ ಬಿದ್ರೇನೆ ನಾವು ಡೀಟೇಲ್ಸ್ ತೆಗೆಯೋದು. ಪರ್ಸನಲ್ ವಿಷಯಗಳನ್ನು ಮುಟ್ಟಕ್ಕೆ ಹೋಗ್ಬೇಡಿ. ಅದು ಫಿಲಿಮ್ ಅಲ್ವಾ, ನೀವು ಫಸ್ಟ್ ತಿಳ್ಕೊಳ್ಳಿ. ಫಿಲಿಮ್ ಏನು ಅನ್ನೋದು ಸತ್ಯತೆ ಮೇಲೆ ಡಿಪೆಂಡ್ ಆಗಿರೋದೇ ಕೆಲವು ಫಿಲಿಮ್ಗಳು ರಿಲೀಸ್ ಆಗೋದು. ಬಟ್ ಕೆಲವೊಂದು ಮಸಾಲೆ ಸೇರಿಸ್ತಾರೆ, ಯಾಕಂದ್ರೆ ನಿಮ್ಮಂತವ್ರು ನೋಡ್ಲಿ ಅಂತಾನೆ, ಇಲ್ಲಾಂದ್ರೆ ನೋಡೋಲ್ಲ ಮಸಾಲೆ ಇಲ್ಲದೆ. ಮತ್ತೆ ಈಗ ಬರ್ತಾ ಇರೋ ಫಿಲಿಮ್ಗಳೆಲ್ಲ ಎಲ್ಲ ರಿಯಾಲಿಟಿನೇ ತೋರಿಸೋದು. ದಂಗಲ್ ನೋಡಿದ್ದೀರಾ ಯಾವತ್ತಾದ್ರೂ? ನೋಡಿಲ್ಲ, ಅದನ್ನೇನಕ್ಕೆ ನೋಡ್ತೀರಾ? ಆ ಥರ ನೋಡೋಣ ನೀವು. ಮತ್ತೆ ನನಗೆ LLB ಅದೇ ನೀವು LLB ಮಾಡಿದ್ದೀನಿ ಅಂತಿರಲ್ಲ, ಸುಮ್ಮನೆ ಒಂದು ಕೇಳ್ತೀನಿ, ಹೋಗಿ LLB ನಿಮ್ಗೆ ಅಬ್ರಿವೇಷನ್ ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ವೋ ನಿಮಗೆ? ನಾನು LLB ಮಾಡಿರೋದಲ್ಲ, MBA LLB ಮಾಡಿದ್ದೀನಿ ನಾನು. ಅದರ ಅರ್ಥ ತಿಳ್ಕೊಳ್ಳಿ. ಎಜುಕೇಷನ್ ಅಂಡ್ ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ ಅಂತ ಹೇಳ್ಬಿಟ್ಟು ಅದನ್ನ ಓದಿರೋದು. ಅದನ್ನ ಅಬ್ರಿವೇಷನ್ ಮಾಡೋಕ್ಕಾದ್ರೆ ಕತ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. FIR ಸುಳ್ಳು FIR ನೀವು ದಾಖಲೆ ಮಾಡಿರೋದು, ನಾವಲ್ಲ. ನಿಮ್ಮ ಪಾಪ ನಿಮ್ಮ ಶಿಷ್ಯ ಇದಾನಲ್ಲ, ಯಾರ್ದು ನಾಜೀರ್ ಅಹಮದ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಜೊತೆಲಿ ಹಾಕೊಂಡು ನಮ್ಮ ಅಪೋಸಿಟ್ಲಿ ಜನಕ್ಕೆ ಸೇರಿಸ್ಕೊಂಡು ಮಾಡಿದ್ರಿ. ಅವ್ನು ಮಾಡಿರೋ ತಪ್ಪಿಗೆ ಆ ಅಮ್ಮ ಬಂತು, ಆ ಅಮ್ಮ ಕಂಪ್ಲೇಂಟ್ ಕೊಡ್ತೀನಂತ ಹೋಗಿ ಕೊಡೋಗಮ್ಮ ಅಂದ್ವಿ. ನಾವು ಪಕ್ಕದಲ್ಲಿ ಕೂತ್ಕೊಂಡು ಕೊಡ್ಸಿದ್ವಿ ಆ ಅಮ್ಮನ ಕಂಪ್ಲೇಂಟು. ಹೋಗಿ ಆ ಅಮ್ಮನ ಹತ್ರ ಹೇಳಿಸಿ ಹೋಗ್ಲಿ, ನಾವು ಬೆದರಿಕೆ ಹಾಕಿ ಕಂಪ್ಲೇಂಟ್ಸ್ ಕೊಡ್ಸಿದ್ದೀವಿ ಅಂತ ಹೇಳ್ಬಿಟ್ಟು. ನೋಡೋಣ, ಸಾರ್ವಜನಿಕರ ಸೊತ್ತು ಯಾವಾಗ ನಿಮಗೆ ನಿರ್ಧರಿಸಲು ಆಗೋದಲ್ವಾ, ಆಗ ರೋಡ್ ಪಕ್ಕದಲ್ಲಿ ಹೋಗ್ಬಿಟ್ಟು ನಾವು ಬ್ಲಾಕ್ ಮಾಡಿದ್ವಿ. ನಮಗೆ ನೀವು ಪ್ರಶ್ನೆ ಮಾಡಕ್ಕೆ ಅವಾಗ ಬಂದ್ರಲ್ಲ, ಅದೇ ರೀತಿ ಆ ಕಡೆ ಅದೇ ದಿನ ಸೇಮ್ ದಿನ ಆಗ್ತಿಲ್ಲ, ಅವ್ರಿಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ? ನೀವು ಪ್ರಶ್ನೆ ಮಾಡ್ಬೇಕಿತ್ತಲ್ಲ ಅವತ್ತು ಅವ್ರಿಗೂ. ನಿಮ್ಗೆ ಯಾವತ್ತು ಸರ್ವೆ ನಂಬರ್ ಯರಮಟ್ಪಲ್ಲಿ ಗ್ರಾಮ ಸರ್ವೆ ನಂಬರ್ 17ರಲ್ಲಿ ನೀವು ನಿರ್ಧರಿಸಲು ಆಗಲ್ವೋ, ಅವಾಗ 4 ರೋಡ್ಗಳಲ್ಲಿ 4 ರೋಡ್ಗಳಿಗೂ ನಿರ್ಧರಿಸಲು ಆಗ್ಬಾರ್ದು ನಿಮಗೆ.
ಯಾಕೆ 3 ರೋಡ್ಗಳು ನಿರ್ಧರಿಸಕ್ಕಾಗುತ್ತೆ, ಒಂದೊಂದು ನಿರ್ಧರಿಸಲಾಗಲ್ಲ? ಅವಾಗಲೇ ಮಾತ್ರ ಸಾರ್ವಜನಿಕ ತೊಂದ್ರೆನಾ, ಬೇರೆ ಟೈಮಲ್ಲಿ ಆಗಲ್ವಾ? ಅಂಬೇಡ್ಕರ್ ಬಗ್ಗೆ ನಾನು ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಅಂತೀರಾ? ಕಾನೂನನ್ನ ರೂಪಿಸುವಂತ ವ್ಯಕ್ತಿ ನಿಮಗ್ ಮಾತ್ರ ಸ್ವಂತ ಅಲ್ಲ. ಅದು ಈ ಭಾರತ ದೇಶದಲ್ಲಿ ಎಷ್ಟು ಜನಕ್ಕೆ ಇದ್ದಾರೆ ಅಷ್ಟು ಜನಕ್ಕೂ ಸ್ವಂತಾನೆ. ಯಾರು ಬೇಕಾದ್ರೂ ಅವ್ರ ಬಗ್ಗೆ ಮಾತಾಡ್ಬೋದು. ಇಲ್ಲಾಂದ್ರೆ ನಿಮ್ಮ ಭಾಷೆಯಲ್ಲಿ ನೀವು ಹೇಳ್ತಿರಲ್ಲ, ಅದೇನೋ ನಾವಾದ್ರೆ ಅದು 3ನೇ ತರಗತಿ ಅಥವಾ 3ನೇ ಥರ್ಡ್ ಸ್ಟ್ಯಾಂಡರ್ಡ್ ಅಂತೀವಿ. ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನೀವು ಓದಿರೋದು ಅಷ್ಟೇನೋ, ನಾನು ಅಷ್ಟೇ ಓದಿದ್ದೀನಿ ಅಂತಿರಲ್ಲ. 3rd ಕ್ಲಾಸ್ ಓದಿದ್ದೀರ ನೀವು, ಅದಕ್ಕೆ ಈ ಬಿಹೇವಿಯರ್ ನಿಮ್ಮ ಹತ್ರ ಇದೆ. ಅದನ್ನ ನಾವೇನ್ ಮಾಡಕ್ಕಾಗಲ್ಲ. ಹೋಗ್ಲಿ, ನೀವು ಪಂಚಾಯತಿಗೆ ಅಧ್ಯಕ್ಷರಾಗಿ ಲಾಯಕ್ಕಿದ್ದೀರಾ? ನಿಮ್ಮ ಮನಸ್ಸಾಕ್ಷಿಗೆ ಒಪ್ಕೊಳ್ಬಿಡು, ನೀವು ಲಾಯಕ್ಕಿದ್ದೀರಾ ಅಂತ ಹೇಳ್ಬಿಟ್ಟು. ಯಾಕೆ ಗೊತ್ತಾ, ನಾನು ಇವತ್ತು ಕೂಡ ನಿಮ್ಗೆ ಅದೇ ಚಾಲೆಂಜ್ ಮಾಡ್ತೀನಿ. ನರೇಗಾದಲ್ಲಿ ನಡೆಯೋರು ಫೋಟೋಸ್ ತೆಗೀರಿ, ನನಗೆ ಕೊಡಿ. ಎಷ್ಟು ಜನ, ನನ್ಗೆ ಬೇಡ, ಮೀಡಿಯಾದಲ್ಲಿ ತೋರಿಸಿ. ನೀವು ದಾಖಲೆಗಳಲ್ಲಿ ವಿತ್ ಲೇಬರ್ಸ್ ಅಲ್ಲಿ ಕೆಲಸ ಮಾಡಿರ್ಬೇಕು, ವಿತೌಟ್ JCP, ವಿತೌಟ್ ಮಿಷನರೀಸ್ ಅಲ್ಲಿ ಕೆಲಸ ಆಗಿರ್ಬೇಕು. ಇಲ್ಲ ನಾವು RTI ಬರೀತೀವಿ, ಆ ದಾಖಲೆಗಳನ್ನ ನಮಗೆ ನೀಡಿ. ಆ ಡೀಟೇಲ್ಸ್ ನೀವು ಕೊಡುವಂತ ಎಬಿಲಿಟಿ ಇದ್ರೆ ಒಪ್ಕೊಳ್ಳಿ, ನಾನು ನಿಮ್ಗೆ ನೀವು ಲಾಯಕ್ಕಾಗಿರುವಂತ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಿಮ್ಗೆ ನಿಂತಿರೋ ಜಾಗದಲ್ಲಿ ನಾನು ಸಲ್ಯೂಟ್ ಹೊಡಿತೀನಿ ರೀ. ಚಲಾಯಿಸಿರೋದು ಅಲ್ಲ, ದುರುಪಯೋಗ. ನೋಡಿ, ಅನ್ಸರ್ ಖಾನ್ ಅವರೇ ಅಥವಾ ಅಲಿಯಾಸ್ ಹಾಜಿ ಅವರೇ, ಈಕ್ವಲ್ ಟು CM ಅಂತೀರ. CM, ನೀವು CM ಆಗಿರೋ ಅನ್ನೋ ಮನೋಭಾವನೆಯಿಂದಾನೆ ಅದು ನಿಮ್ಗೇನಾಗಿದೆ, ಒಂದು ಪ್ರೆಸಿಡೆಂಟ್ ಆಗಿದ ತಕ್ಷಣ ಒಂದು ಉದ್ಭವ ಆಗೋಗಿದೆ ಮನಸ್ಸಲ್ಲಿ. ಅದಕ್ಕೆ ನಮ್ಮ ಮಿನಿಸ್ಟ್ರು ಹೇಳಿದರದು ಕೂಡ ನೀವು ರೋಡ್ ಬಿಡಕ್ಕೆ ತಯಾರಿಲ್ಲ. ಏನಾಗ್ತದೆ, ನಿಮ್ಗೆ ಈ ಭಾವನೆ ಉಟ್ಬಿಟ್ಟಿದೆ ಇಲ್ಲಿ, ನಾನು CM ಅನ್ನೋದು. ಆ ಭಾವನೆ ಬಂದಿರೋದ್ರಿಂದ ನೀವು ಮಿನಿಸ್ಟ್ರಿಗೂ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ನಮ್ಗೆ ಅರ್ಥ ಆಗೋಯ್ತು ಇವಾಗ. ನಾನು ಯಾರು ಅನ್ನೋದು ನಿಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಅನ್ಸೋದ್ರೆ ಹೇಳ್ತೀನಿ, ತಿಳ್ಕೊಳ್ಳಿ. ನೀವು ಅಲ್ಲಿ CM ಗೊತ್ತಿದ್ದೀರಾ. ನಾನಿಲ್ಲಿ 2 ಕಂಪನಿ ಫೌಂಡರ್ ಅಂಡ್ CEO, ಮೀಟ್ ಬ್ರೋ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ರೂಹಿತ್ ಅಂತ ಗೂಗಲ್ ಅಲ್ಲಿ ಹೊಡೆದ್ಬಿಟ್ಟು ನೋಡಿ. ನಾನು 2 ಕಂಪನಿ CEO. ನಾನು, ನೀವಾದ್ರೆ ಸರ್ಕಾರಿ ಕೆಲಸದಲ್ಲಿ ಇದ್ದೀರ, ನಾನು ಕೆಲಸ ಕೊಟ್ಟಿದ್ದೀನಿ ಜನಗಳಿಗೆ. ಅದು ನನ್ನ ಎಬಿಲಿಟಿ ಮತ್ತೆ ನಿಮ್ಮ ಎಬಿಲಿಟಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಗೂಗಲ್ ಅಲ್ಲಿ ರೂಹಿತ್ ಅಂತ ಒಂದ್ಸತಿ ಹೊಡೀರಿ, ಅವಾಗ ಗೊತ್ತಾಗುತ್ತೆ. ಮತ್ತೆ ಇದೆಯಲ್ಲ, ಅದು ನಾಟಕಗಳು, ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಅನ್ನೋದು, ಸ್ವಲ್ಪ ನಾಟಕಗಳನ್ನ ತಡೆದಿಕ್ಕೊಳ್ಳಿ, ಆವಾಗ್ಲೇನೆ ಸರೋಗೋದು. ಮತ್ತೆ ಬಾರೋ ಹೋಗೋ ನೀನು, ಅದು ಸ್ವಲ್ಪ ಕಂಟ್ರೋಲಲ್ಲಿ ಇಲ್ಲಿ. ಅದು ಕೊಟ್ಟಿದ್ದು ನೆಕ್ಸ್ಟ್ ದಿನಾನೇ ನೀವು ಓಡ್ ಬಂದ್ಬಿಟ್ಟು ಇನ್ನೊಂದ್ಸತಿ ಅದಕ್ಕೆ ಕೌಂಟರ್ ಕೊಟ್ಟಿದ್ದೀರಾ. ಅದ್ರ ಅರ್ಥ ಏನಂದ್ರೆ, ಹುರುಳ್ಗಳ್ಳ ಎಲ್ಲೋ ಅಂದ್ರೆ ಭುಜ ತಟ್ಟು ನೋಡ್ಕೊಂಡಂತೆ, ಅವ್ನಿಗೆ ಏನಾದ್ರು ಮುಟ್ಟಿದ್ಯೇನೋ ಅಂತ ಹೇಳ್ಬಿಟ್ಟು. ಆ ಥರ ನಾವು ಹೇಳಿದಾಗ ನೀವು ನಿಮ್ಮ ಟಕ್ ಅಂತ ಓಡ್ಬಿಟ್ಟು ಬಂತೀರಾ. ಮತ್ತೆ ಹೋಗೋ ಬಾರೋ ಅಂದಿದ್ದೀರಲ್ಲ ಸ್ವಾಮಿ, ನೀವೇನು ಯಾವನಂದ್ರೆ ಅವನು ತಿಳ್ಕೊಂಡಿದ್ದೀರೇನೋ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಡಾಕ್ಟರೇಟ್ ಪುರಸ್ಕಾರ ಸಿಕ್ಕಿದೆ, ಅದನ್ನ ನೆನ್ಪಿಕೊಳ್ಳಿ. ನೀವು ಹೇಳ್ತಿರಲ್ಲ, ನಾನು ಹಾಕ್ತೀನಿ ಮಾನವ ನಷ್ಟ ಅಂದ್ರೆ ಅಂತ. ನಾನು ಡಿಫಾರ್ಮೇಶನ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತ ವ್ಯಕ್ತಿ ರೀ ನಾನು. ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ ಫಸ್ಟ್. ಅದು ಯಾರೇ ಇರಲಿ, ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಏನೋ ಮಾತಾಡೋದಲ್ಲ, ಪದ್ಧತಿ ಕಲಿಬೇಕು. ಪದ್ಧತಿ ನಿಮ್ಮ ಹತ್ರ ಇದೆಯಾ? ಸಂಸ್ಕಾರ ಇದೆಯಾ ನಿಮ್ಮ ಹತ್ರ? ಸಂಸ್ಕಾರ ಇಲ್ಲದೆ ಇರುವಂತ ವ್ಯಕ್ತಿಗೆ ಏನ್ ಮಾತಾಡಿದ್ರು ಅಷ್ಟೇ ರೀ. ಮತ್ತೆ ಅದನ್ನ ಕನ್ನಡದಲ್ಲಿ ಹೇಳ್ತೀರಾ, ಸತ್ಯಕ್ಕೆ ಸುಳ್ಳಾಗಿದೆ. ಸತ್ಯಕ್ಕೆ ಸುಳ್ಳಾಗಿರಲ್ಲ ಸಮಯದು, ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿ. ಅದನ್ನ ಏನ್ ಮಾತಾಡ್ತೀರಾ ಅದನ್ನ? ನಿಮ್ಗೆ ನಾವು ಶತ್ರುತ್ವ ಸಾಧಿಸ್ಬೇಕಾ? ಏನ್ ಅವಶ್ಯಕತೆ ಸ್ವಾಮಿ ನಮಗ್ ಶತ್ರುತ್ವ ಸಾಧಿಸಕ್ಕೆ? ಅಧಿಕಾರದಲ್ಲಿ ಇದ್ದೀರಾ ಅಲ್ವಾ, ನಾವು ಹೇಳ್ತೀವಿ ನಿಮ್ಗೆ ಅಧಿಕಾರದಿಂದ ನಾಳೆ ರಾಜೀನಾಮೆ ಕೊಟ್ಬಿಡಿ. ನಾವ್ಯಾಕೆ ಮಾತಾಡ್ತೀವಿ? ನಮ್ಗೇನ್ ಬೇಕು? ಯಾವ ಅಧ್ಯಕ್ಷರು ಇರ್ತಾರೋ ಅವ್ರು ಪ್ರಶ್ನೆ ಮಾಡ್ತೀವಿ. ಇದೆಯಾ ನಿಮ್ಗೆ ಅಧಿಕಾರ ಬಿಡೋ ಅಂತ ಆಸೆ ಹೋಗ್ಲಿ? ಇದೆಯಾ ನಿಮ್ಗೆ? ಅಧಿಕಾರ ಎರಡು ಬಿಟ್ಟೋಗುತ್ತೆ ಅಂತ ದುರಾಸೆಯಲ್ಲಿ ಇದು ಮಾಡ್ತಿದ್ರಲ್ರಿ. ಇಲ್ಲಿ ನೀವು ಏನೋ 5 ಕೋಟಿ ಮಾನ ನಷ್ಟ ನನಗಾಗ್ತೀರಾ, ಅಷ್ಟು ದುರಾಸೆ ಇದೆ. ಹಬ್ಬ ಸ್ವಾಮಿ, ನಿಮ್ಗೆ ಇರೋ ಆ ಪಂಚಾಯತಿ ಹಣನೇ ಗುಳುಮ್ ಮಾಡ್ಬಿಟ್ಟಿದ್ರ ಒಂದಷ್ಟು. ಇನ್ನು ನಮ್ಮ ಹತ್ರ ಒಂದು 5 ಕೋಟಿ ತಗೋಬೇಕಂತಿದ್ದೀರೇನೋ? ಆಯ್ತು, ಕೊಡೋಣ, ಹಾಕಿ ಕೇಸುಗಳಾಗ್ದಾಗ ನಾವು ಕೊಡೋಣ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕಂತ. ನೀವ್ ಕುಡಿತೀರೋ ಕುಡಿಯಲ್ಲ ಗೊತ್ತಿಲ್ಲ, ಆದ್ರೆ ನಾವ್ ಮಾತ್ರ ಕುಡಿಸ್ತೀವಿ ಸ್ವಾಮಿ. ಡ್ರಮ್ ಗಟ್ಲೆ ಕುಡಿಸ್ತೀವಿ. ನೀವು ಮಾಡಿರೋ ಎಲ್ಲಾ ದಾಖಲೆಗಳನ್ನೆಲ್ಲ ತೆಗಿಸಿ ನಾವು ಪ್ರಾಪರ್ ಆಗಿ ಮಾಡ್ತೀವಿ. ಮತ್ತೆ ಅದು ಸ್ವಲ್ಪ ಬಿಟ್ಬಿಡಿ ಅನಕ್ಷರಸ್ಥರ ಕೆಲಸಗಳು, ಈಗ ಟೇಬಲ್ ತಟ್ಟೋದು, ಹಿಂಗ್ ಮಾತಾಡೋದು, ಅದೆಲ್ಲ ಜಾಗಕ್ಕಾದ್ರೂ ಬೆಲೆ ಕೊಡಿ. ಫಸ್ಟ್ ಅಲ್ಲಿರೋ ಕಟ್ಟನ್ನು ತೆಗೆದ್ಬಿಟ್ಟು ನಿಮ್ಮ ಯೋಗ್ಯತೆ ಇದ್ರೆ ನಮ್ಮ ದಾಖಲೆಗಳಾದ್ರೂ ಕೊಡಿ. ಇಲ್ಲ ದಾಖಲೆಗಳಿಲ್ವಾ, ನಾವು ನಮ್ಮ ಮೇಲೆ ಮಾಡಿರೋ ನಿಂದನೆಗಳು ನೀವು ಪ್ರೂವ್ ಮಾಡಿ. ನೀವು ಪ್ರೂವ್ ಮಾಡಿದ್ರೆ ನೀವು ಮಾತನ್ನು ಹೇಳಿದ್ರೆ ನಡೆಯುತ್ತೆ ಅನ್ನೋದಿಲ್ಲ. ನಾವು ಕೇಳ್ತಾ ಇರೋದು ನಿಮ್ಮ ಹತ್ರ ಡಿಮಾಂಡ್ ಇಷ್ಟೇ, ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ನಮ್ಗೆ ರಾಜೀನಾಮೆ ಕೊಡೋ ಕೆಪಾಸಿಟಿ ಇದ್ರೆ ಕೊಟ್ಬಿಟ್ಟು ನಿಮ್ಮ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಬಿಡಿ.
ಬೇಕಂದ್ರೆ ಬೈ ಎಲೆಕ್ಷನ್ ನಡೆದ್ರೆ ನಡೀಲಿ, ಅದೇನು ನಮಗೆ ಇದಿಲ್ಲ. ನಾವಂತೂ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಬೆದರಿಕೆಗೆ ಮತ್ತೆ ಈ ನಿಮ್ದು ಟೊಳ್ಳು ಅವಾಜುಗಳಿಗೆಲ್ಲ ನಾವು ಹೆದರೋ ಅಂತವ್ರಲ್ಲ. ಈಗ ಯಾರಿಗಾದ್ರೂ ಬೇರೆಯವ್ರ ಹತ್ರ ಮಾಡ್ಕೊಳ್ಳಿ, ಫಸ್ಟು ಓದಿರೋರ ಜೊತೆ ಸವಾಸ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀವಿ ನಾವು ಏನು ಅಂತ ಹೇಳ್ಬಿಟ್ಟು. ಕಾನೂನು ಬಿಟ್ಟು ಕದ್ಲಲ್ಲ, ಬಟ್ ನೀವು ಕಾನೂನು ಬಿಟ್ಬಿಟ್ಟು ಬಂದ್ರೆ ನಾವು ಟಿಪ್ಪು ಸುಲ್ತಾನ್ ಆಗೋಕ್ಕೂ ರೆಡಿನೇ, ಅಂಬೇಡ್ಕರ್ ಆಗೋಕ್ಕೂ ರೆಡಿನೇ. ಅದನ್ನ ನೆನಪಲ್ಲಿ ಇಟ್ಕೊಂಡು ಕೆಲಸ ನಡೆಸ್ಕೊಡಿ ಸರ್. ನಂದು ಮುರಗಮಲ್ಲ. ನಾವು ಲೇಔಟಲ್ಲಿ ನಾವು ಮನೆ ಮಾಡಿದ್ದೀವಿ, ನಮ್ದು ಇದೆ. ಬಟ್ಟು ಹಾಜಿ ಅನ್ಸರ್ ಸಾಹೇಬ್ ಏನು ಹೇಳ್ತಾರಂದರೆ, ನಿಮ್ಮ ಮನೆ ಇದೆ ಅಂತ ಏನು ಡಾಕ್ಯುಮೆಂಟ್ ಇದೆ ತೋರಿಸಿ ಅಂತಾರೆ. ನಾವು ಯಾಕೆ ತೋರಿಸ್ಬೇಕು ಸರ್ ಅವ್ರಿಗೆ? ಡಾಕ್ಯುಮೆಂಟ್ ಯಾಕೆ ತೋರಿಸ್ಬೇಕು? ಅವ್ರು ಯಾರು ನನ್ನ ಡಾಕ್ಯುಮೆಂಟ್ ಕೇಳೋಕ್ಕೆ? ಮನೆ ಇರ್ಬೋದು, ನಮ್ಮದು ಬಾಡಿಗೆನೂ ಇರ್ಬೋದು. ಇನ್ನು 20 ವರ್ಷಕ್ಕೆ ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ. ನಾನು ಹೀಗೆ ಹಾಗೆ ರಿಜಿಸ್ಟರ್ ಆಗಿದೆಯಾ, ಏನಾಗಿದೆ ನನ್ನ ಸತ್ತು ನನ್ನ ಇದರಲ್ಲಿ ಇರಬೇಕು ಅಲ್ವಾ? ಅವ್ರು ಯಾಕೆ ಕೇಳಬೇಕು ನನಗೆ ಇದು ಕೊಡಿ ಅಂತ? ನಿನ್ನ ಹೆಸರಲ್ಲಿ ಏನಿದೆ ತರ್ಕೊಂಬ ಅಂತ? ನಾನು ರೋಡ್ ಕೇಳ್ತಾ ಇದ್ದೀವಿ, ರೋಡ್ ಬಿಡಬೇಕು. ಯಾರು ಅಧ್ಯಕ್ಷರು ಅವ್ರ ಮೇಲೆ ಫೈಟ್ ಮಾಡೋದು, ಇಲ್ಲ ಹೋಗಿ ಬೆಂಗಳೂರು ಅವ್ರ ಮಿನಿಸ್ಟರ್ ಹತ್ರ ಹೋಗಿ ಫೈಟ್ ಮಾಡೋಕ್ಕಾಗತ್ತನೋ? ಬಟ್ ಏನಂದರೆ ಮಿನಿಸ್ಟ್ರಿಗೆಲ್ಲ ತಿಳಿಸ್ಬೇಕು. ನಮ್ಗೆ ಇದು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ತಿಳಿಸಿದ್ದೀವಿ. ನೀನು ರೋಡ್ ಕೊಡಬೇಕು, ಪಂಚಾಯತಿಯವರು ರೋಡ್ ಕೊಡಬೇಕು. ರೋಡ್ಗೋಸ್ಕರ ಹೋಗಿ ನೀನು ಏನೇನೋ ನೀವು ಹೇಳ್ತಿರಲ್ಲ, ನನ್ನ ಮಗನಿಗೆ ಹೋಗಿ ಅವನ ಹತ್ರ ಏನೋ ನನ್ನ ಮೇಲೆ ಹೇಳ್ಬಿಟ್ಟು ಅವನು ನನ್ನ ಮೇಲೆ ಬಂದು ನಮ್ಮ ಹುಡುಗ, ಅವನು ನಮಾಜಿ ಓದೋ ಹುಡುಗ, ಒಳ್ಳೆ ಹುಡುಗ, ಅವನಿಗೆ ಹೋಗಿ ಏನೇನು ಹೇಳ್ಬಿಟ್ಟು ಅವನು ನನ್ನ ಮನೆಯಲ್ಲಿ ಬಂದು ನನಗೆ ಬೈತಾ ಇದ್ದಾನೆ. ಅದೆಲ್ಲ ಮಕ್ಕಳ ಹತ್ರ ಹೋಗಿ ಯಾಕೆ ಇಷ್ಟು ವಯಸ್ಸವನು, ಚಿಕ್ಕ ವಯಸ್ಸು ಮಕ್ಕಳ ಹತ್ರ ಹೋಗಿ ಯಾಕೆ ಹೇಳ್ತಾನವನು? ಬಂದು ನನ್ನ ಹತ್ರ ಹೇಳಿ, ಅವ್ನಿಗೇನು ಬೇಕಾದರೂ ನಾನು ಜವಾಬ್ ಕೊಡ್ತೀನಿ. ಹೇಳಿ ಸರ್. ನಮಸ್ತೆ, ನಮ್ಮದು ಮುರುಗಮಲ್ಲ. ನಮ್ಮ ಹೆಸರು MS ನಾರಾಯಣಸ್ವಾಮಿ ಅಂತ. ಏಕೆಂದರೆ ಅಲ್ಸರ್ ಖಾನ್ ಅವ್ರ ಮೇಲೆ ನಮಗೆ ದ್ವೇಷ ಏನಿಲ್ಲ, ನಾವು ಅಂಟಮಂತನೇ ಇದ್ದೀವಿ. ಆದರೆ ಅವರು ಮಾತಾಡೋ ಮಾತಲ್ಲಿ ದ್ವೇಷ ಅನ್ನೋದು ಉದ್ಭವ ಆಗುತ್ತೆ. ಯಾಕೆಂದರೆ ನಮ್ಮ ಹೆಸರು ಆಗೋದಿಲ್ಲ ಮಾತಾಡ್ತಾರೆ ನಮ್ಮನ್ನು. ನಾವು ಸ್ವಂತ ಜಮೀನಲ್ಲಿ ನಮ್ಮಪ್ಪ ಸಂಪಾದನೆ ಮಾಡೋ ಜಮೀನಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಅವ್ರು ಹೇಳ್ತಾರೆ ಕೆರೆ ಅಂಗಡಿದಲ್ಲಿ ಮಾಡಿದ್ದಾರೆ ನೀವು ಅಂತ. ಅವ್ರ ಅಪ್ಪಂದೇನಾದ್ರು ತಗೊಂಡಿದ್ದೀವಾ? ಕೆರೆ ಅವ್ರ ಅಪ್ಪಂದ? ಕೆರೆ ಸರ್ಕಾರದ್ದು. ಸರ್ಕಾರದ ಜಮೀನಲ್ಲಿ ನಾವು ನೀರು ತುಂಬಲಿಕ್ಕೆ ಗುಣಿನೂ ಮಾಡಿರ್ತೀವಿ. ಒಂದು ಉದಾಹರಣೆಗೆ ಗುಣಿನೂ ಮಾಡಿರ್ತೀವಿ. ನಿಮ್ಮ ಥರ ಕಸ ಕಡ್ಡಿ ನಾವು ತೊಳೋದಿಲ್ಲ, ಗುಂಡಿಗೆ ಹಾಕೋದಿಲ್ಲ, ಕಲ್ಲಿಗೆ ಹಾಕೋದಿಲ್ಲ. ಅವರು ಆ ಕೆಲಸ ಮಾಡಿದ್ರೆ ನಾನೇ ಖುದ್ದಾಗಿ ನಿಂತ್ಕೊಂಡು ಇಲ್ಲಿ ಹೊಡಿಬೇಡಿ, ಇದು ಕೆರೆ, ದನಕರುಗಳು ನೀರು ಕುಡಿತಾವೆ, ನಾವೆಲ್ಲ ಹೋರಾಡ್ತೀವಿ, ನಾವೇ ಅವರಿಗೆ ಅಪೋಸ್ ಮಾಡಿದ್ದೀವಿ. ಆದರೆ ಆ ಮಾತು ಯಾಕೆ ಹೇಳ್ಬೇಕಂತಂದರೆ, ನಮಗೆ ನಮ್ಮ ಶಾಲೆಯಲ್ಲಿ ಓದುವಾಗ ನಮ್ಮ ಸ್ನೇಹಿತರು, ನಮ್ಮ ಗುರುಗಳು ಯಾರಾದರೂ ನಮಗೆ ಒಂದು ಅಡ್ನೇಮ್ ಕರೆದಿರ್ತಾರೆ, ಇಲ್ಲ ಅಂತಿಲ್ಲ. ಇವತ್ತು ನೀನು ನಮಗೆ ದ್ವೇಷದಿಂದ ನಮಗೆ ಅಡ್ನೇಮ್ ಇಟ್ಟು ಕರೆಯೋಷ್ಟು ಒಂದು ಇತಿ ಅವನಿಗೆ ಬಂದಿದೆ ಅಂದರೆ ಅವ್ರಿಗೂ ನಾವು ಅಡ್ನೇಮ್ ಇಡ್ಬೋದಲ್ವ? ಅವರು ಅಲ್ಸರ್ ಖಾನ್ ಅಲ್ಲ, ಅವರು ಚೋರ್ ಖಾನ್. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಬೇಕಂದ್ರೆ ನಮಗೆ ಇನ್ನಾದ್ರು ಹೇಳ್ಕೊಳ್ಳಿ, ಅವ್ರು ಚೋರ್ ಖಾನೆ ಅವರು. ಯಾಕೆ ಅಂದರೆ ಅವ್ರು ಹೇಳ್ಬೋದು, ನಾಳೆ ನಾನು ಏನು ಕಳ್ತನ ಮಾಡ್ತೀನಿ, ನಾನು ಏನು ಚೋರ್ತನ ಮಾಡಿದ್ದೀನಿ ಅಂತ. ನಮ್ಮ ಜಮೀನಿನಲ್ಲಿ ಹೊಡೆದಿರೋ ಗುಣಿಗೆ ನೀವು ಕೆರೆ ಅಂಗಡಿ ಅಂತ ಯಾವ ತೋರಿಸಿದ್ರು, ನಮ್ಮ ಹೆಸರನ್ನ ಕೋಟ್ಪತಿ ನಾರಾಯಣ ಸ್ವಾಮಿ ಯಾಕೆ ಕರೆದ್ರು, ಇದು ಕೇಳ್ತಾರೆ, ಧನವಂತನಿ ಕಾಲು ಪುಂಡೈನ ಕಾಲಿನ ವಾರ್ತಿಕೆಕ್ಕು ಅಂತ ತೆನಿಗಲ್ಲಿ. ಆದರೆ ಆ ಥರ ಇವರು ವಿಡಿಯೋದಲ್ಲಿ ನಮ್ಮ ಅಡ್ರೆಸ್ ಬೇಕೆ, ನಮ್ಮ ಜಮೀನಿಗೆ, ನಮ್ಮ ಮಕ್ಕಳ ನಮ್ಮ ಮೇಲೆ ಹಿಂತಿರುಗಿ ಹೋಗುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ನಾವು ಅಲ್ಸರ್ ಖಾನ್ ಅಂತ ಗೌರವ ಕೊಡೋದಿಲ್ಲ. ಅವರಿಗೆ ಅಗೋರದಿಂದ ಮಾತಾಡ್ತೀವಿ ಮುಂದೆ. ಅವರು ಯಾವಾಗ ನಮ್ಗೆ ಅಗೋರದಿಂದ ಮಾತಾಡ್ತಾರೋ ನಾವು ಮಾತಾಡಬೇಕಾಗುತ್ತೆ. ಅಷ್ಟು ಬಿಟ್ಟರೆ ನಮ್ದು ಏನಿಲ್ಲ ಸರ್. ಆದರೆ ನಾವು ಸತ್ಯಕ್ಕೆ ರಸ್ತೆ ಬೇಕು, ಅವ್ರ ಮನೆಗೆ ರಸ್ತೆ ಬೇಕು ಅಂತ ಹೋರಾಡೋದು ಸತ್ಯ. ಇವತ್ತು ಸತ್ಯನೇ, ನಾಳೆನೂ ಸತ್ಯನೇ. ಯಾರಾದರೂ ನಮ್ಗೆ ಅನ್ಯಾಯ ಆಗ್ತಾ ಇದ್ದಾರೆ, ಬಡವ ಯಾವ ಜಾತಿನೂ ಆಗಿ ನಮ್ಮ ಜಾತಿ ಬೇಕಿಲ್ಲ. ನನಗೆ ಅನ್ಯಾಯ ಆಗಿದೆ ಸ್ವಾಮಿ, ನೀವು ಬಂದೇ ಇದ್ದೆ, ನಾವು ಅವ್ರು ಸಪೋರ್ಟ್ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ನಮಸ್ಕಾರ. ಹಿಂದೂ ಮುಸ್ಲಿಂ ಬಾಂಧವರಿಗೆಲ್ಲ ನಮಸ್ಕಾರ. ನಾವೆಲ್ಲ ಅಣ್ಣ ತಮ್ಮಂದಿರಾಗಿದ್ದೀವಿ. ಇವಾಗ ಫಸ್ಟ್ ಪಾಯಿಂಟ್ ಏನಂದರೆ, ನಾವು ಅಂಗೂರ ಭೂಮಿಗೆ ದಾರಿ ಬೇಕು ಅಡ್ಡ ಮಾಡಿದ್ದಾರೆ ಅಂತ ನಾವು ಬಂದಿದ್ದು. ಎಲ್ಲಿಗೆ? ಅಂಗೂರ ಮನೆಯವ್ರ ಹತ್ರ ಅವ್ರಿಗೆ ಬಂದು ಸೈನ್ ಹಾಕಿದೆ.
ಅವ್ರಿಗೆ ಕಷ್ಟ ಆಗಿದೆ. ಅದಕ್ಕೋಸ್ಕರ ನಾವು ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮಂದರಾಗಿದ್ದೀವಿ. ಅದಕ್ಕೋಸ್ಕರ ನಾವು ಸೈನ್ ಹಾಕಿದೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಹೆಸರು ನಾಗರಾಜು ಅಂತ, MK ನಾಗರಾಜು ಅಂತ. ನಾನು ವಾಲ್ಮೀಕಿ ನಾಯಕ ಸದಸ್ಯನು. ನಾನು ಅದರಲ್ಲಿ ಇದ್ದೀನಿ. ನಾನು ಇದೆಲ್ಲ 30 ವರ್ಷದಿಂದ ಇದ್ದೀನಿ. ಡಿಸ್ಟಿಕ್ ಕಮಿಟಿಯಲ್ಲಿದ್ದೀನಿ, ತಾಲೂಕಲ್ಲಿದ್ದೀನಿ, ಇವಾಗ ಹೋಬಳಿಯಲ್ಲಿದ್ದೀನಿ. ನನಗೆ ಅಷ್ಟು ಶಕ್ತಿ ಇಲ್ಲ. ಇವಾಗ ನನಗೆ ಮೈ ಹುಷಾರಿಲ್ಲ. ನನಗೆ ನಾನು MK ನಾಗರಾಜು ಅಂತ ನಮ್ಗೆ ಅಡ್ಡ ಹೆಸರು ಕರೆಯೋದು. ಇವನಿಗೆ ಏನು ಸರ್ ಕೆಲಸ? ಅನ್ಸರ್ ಖಾನ್. ನಾನು ಬೇರೆ ಇಕ್ಕಿದ್ದೀನ? ಇಲ್ಲ, ಅನ್ಸರ್ ಖಾನ್ ಯಾರು ಅಣ್ಣನ ಮಗ ಅನ್ಸರ್ ಖಾನ್. ನಾನು ಒಳ್ಳೆ ಮಾತನ್ನು ಹೇಳ್ತೀನಿ. ಅದು ದರ್ಗಾ ಇದೆ ಸರ್, ದರ್ಗಾ ಇದೆ. ದರ್ಗಾ ಹತ್ರ ನಾವು ಅಣ್ಣ ತಮ್ಮಂದ್ರಾಗಿ ದರ್ಗಾ ಹತ್ರ ಹೋಗಿ ನಮಸ್ಕಾರ ಮಾಡ್ತೀವಿ. 2 ಕೈ ನಮಸ್ಕಾರ ಮಾಡಿ ತಲೆ ಬಗ್ಗಿಸಿ ನಾವು ನಮಸ್ಕಾರ ಮಾಡಿ ಒಳಗೋಗಿ ಬರ್ತೀವಿ. ಅಮ್ಮ ಜನ ಮಾವ ಜನ ಅಂದರೆ ನಮ್ಮ ತಂದೆ ತಾಯಿ ಇದ್ದಂಗೆ. ನಮ್ಮ ಅಪ್ಪನ ಕಾಲದಿಂದ, ನಮ್ಮ ತಾತ ಕಾಲದಿಂದ, ನಮ್ಮ ಮುತ್ತಾತ ಕಾಲದಿಂದ ಇವಾಗ ಹಂಗೆ ಇದ್ದೀವಿ. ಇವಾಗ ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಹಂಗೆ ಇದ್ದೀವಿ ಸರ್ ನಾವು. ಇವಾಗ ಪಂಚಾಯತಿ ಮೆಂಬರ್ ಆಗಿ 17 ಜನ ಮೆಂಬರು, 17 16 17 ಜನ ಮೆಂಬರು. 17 ಜನ ನಿನಗೆ ಒಂದು ನೆಂಬರಲ್ಲಿ ನಿನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಏನು ಒಳ್ಳೆ ಸ್ಥಾನ. ನೀವು ಎಲ್ಲರಿಗೂ ತಾಯಿ ತಂದೆ ಇದ್ದಂಗೆ. ಪಂಚಾಯತ್ ಆಫೀಸ್ ಅಂದರೆ, ಪಂಚಾಯತ್ ಆಫೀಸ್ ಅಂದರೆ ಒಂದು ಮನೆ ಇದ್ದಂಗೆ. 250, 300, 500 ಜನ ಇರೋ ಜಾಗದಲ್ಲಿ ಒಂದು ನಂಬರ್ ಆಗಬೇಕಂದ್ರೆ ಎಲ್ಲರಿಗೂ ಕಾಪಾಡ್ತಾನೆ ಅಂತ ಒಂದು ಓಟ್ ಹಾಕ್ಬೋದು. ನೀವು ಎಷ್ಟು ಜನ ಕೊಟ್ಟಿರಲಿ, ಓಟ್ ಹಾಕೋದು ಯಾರ ಕೈಯಲ್ಲಿ? ಪ್ರಜೆಗಳದ್ದು. ಅದಕ್ಕೋಸ್ಕರ ತಾವು ದಯವಿಟ್ಟು ಎಲ್ಲರಿಗೂ ಏನು ಬೇರೆ ಮಾತಿನಲ್ಲಿ, ಕೆಟ್ಟ ಮಾತಿನಲ್ಲಿ ಏನು ಮಾತಾಡೋಕೆ ಹೋಗಬೇಡ. ಮಾತಾಡಿದ್ರೆ ನಾವು ಕೆಟ್ಟ ಮಾತಲ್ಲಿ ಮಾತಾಡ್ತೀವಿ, ನಮಗೂ ಗೊತ್ತು. ನೀವು ಒಬ್ಬನೇ ಮಾತಾಡಿದೀಯ ಪಂಚಾಯತ್ ಆಫೀಸಲ್ಲಿ, ಒಬ್ಬನೇ ಮಾತಾಡಿದೀಯ. ವಿಡಿಯೋವರೆಲ್ಲ ಕರ್ಕೊಂಡು ಬಂದು ನಾವೆಷ್ಟು ಜನ ಇದ್ದೀವಿ? ನಾವು ಇಲ್ಲಿರೋ ಜಾಗದಲ್ಲಿ ಒಬ್ಬೊಬ್ರಿಗೆ 10 ಜನ ಕರ್ಕೊಂಡು ಬಂದರೆ ಎಷ್ಟು ಜನ ಆಗ್ತಾರೆ? 100 ಜನ ಆಗ್ತಾರೆ. ಗೊತ್ತಾ? ನಾವೇನು ಕಮ್ಮಿ ಏನಿಲ್ಲ. ಅನ್ಸರ್ ಖಾನ್ ಅವರೇ, ನೀನು ಬೆದರಿಸ್ತಾ ಇದೀಯಾ. ಯಾರು ಬೆದರಿಸ್ಬೇಕು? ನೀನು ಎಷ್ಟು ಜನ ಹತ್ರ ಕೈಯಲ್ಲಿ ಎಷ್ಟು ಜನ ಹತ್ರ ನೀನು ಹೇಳಿ ತಿಂದಿದೀಯಾ? ನನಗೆಲ್ಲ ಗೊತ್ತು. ಆದ್ರೂ ನೀನು ಪಾಕಿಸ್ತಾನವನ್ನು ನಾನು ಹೇಳ್ತೀನಿ, ನಿಜಾನೇ. ನೀನು ಅಂತ ಕೆಲಸ ಮಾಡ್ತಾ ಇದ್ದೀಯಾ? ನೀನು ಅಂತ ಹಂಗಿದ್ದೀಯಾ? ಹೇಳಿದೇನಪ್ಪ. ಯಾರಿಗೂ ಬೆಲೆ ಕೊಡ್ತೀಯ ನೀನು? ಯಾರ ನಂಬರ್ ಬೆಲೆ ಕೊಡ್ತೀಯಾ? ಯಾರಿಗೇನು ಬೇಕಂದ್ರೆ ಆ ಮಾತು ಮಾತಾಡ್ತೀಯ. MLA ಬಂದರೆ ಅವ್ರಿಗೆ ಹೆಂಗೆ ಮಾತಾಡ್ತೀಯ? ಪಂಚಾಯತಿ ಅವ್ರು ಬಂದರೆ ಅವ್ರಿಗೆ ಹೆಂಗೆ ಮಾತಾಡ್ತೀಯ? ಬೇರೆ ಕೂಲಿಯವ್ರು ಬಂದರೆ ಅವ್ರಿಗೆ ಹೆಂಗೆ ಮಾತಾಡ್ತೀಯ? ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ಬೇಕು, ಮಾಂಗೆ ಎತ್ತಬೇಕಂದ್ರೆ ಹಂಗೆ ಅವ್ರಿಗೆ ಹೆಂಗೆ ಮಾತಾಡ್ತೀಯ? ಎಲ್ಲ ಕರ್ಕೊಂಡಿದ್ದೀಯಪ್ಪ ನೀನು. ನಾವು ಕಲ್ತಿಲ್ಲ. ನಾವೇನು ಇನ್ನೂ ಡಾಕ್ಯುಮೆಂಟ್ಗಳವೆ ನೀವಲ್ಲ, ಎಲ್ಲ ತೆಗಿತೀವಿ. ನಿನ್ಗೆ ಹಂಗೆ ಬಿಡುವುದಿಲ್ಲ, ಸಾಮಾನ್ಯವಾಗಿ ಬಿಡುವುದಿಲ್ಲ ನಿಮಗೆ. ಅನ್ಸರ್ ಖಾನ್ ಅವರೇ, ನಾನು ಅಡ್ಡ ಹೆಸರು ಹೇಳುವುದಿಲ್ಲ ನಿಮಗೆ. ಏನೋ ಕೆಲ್ಸಕ್ಕೆ ಹೋಗೋ ಹಂಗೋ ಹಿಂಗೋ ಏನೋ ಅಡ್ಡ ಹೆಸರು ಒಂದು ಇಕ್ಕಿರ್ತಾರೆ. ಆ ಹೆಸರು ಕರಿಬೇಕಾ ನನಗೆ ನೀನು? ನನ್ನ ವಯಸ್ಸು ಎಷ್ಟು, ನಿನ್ನ ವಯಸ್ಸು ಎಷ್ಟು? ಅಂಗೂರ ಭೂಮಿಗೆ ರೋಡು ಹೆಚ್ಚು ಕಮ್ಮಿ ಆಗಿದೆ, ಅದರಲ್ಲಿ ಹೋಗಿದ್ದು. ಇಷ್ಟು ಕೆಲಸಕ್ಕೆ ಹೋಗಿದ್ದು. ಇಷ್ಟು ಕೆಲಸ ಚಿಕ್ಕ ಒಂದು ಜಾಂಡ್ ಕೆಲಸಕ್ಕೆ ಬೆಟ್ಟದಂತ ಕೆಲಸ ಆಗ್ತಾ ಇದೆ. ನಿನ್ನ ತಲೆ ಮೇಲೆ ನೀನೇ ಗುಂಡು ಹಾಕ್ಕೊಳ್ತಾ ಇದೀಯ, ಮಣ್ಣು ಹಾಕ್ಕೊಳ್ತಾ ಇದ್ದ. ಆನೆ ಏನು ಮಾಡ್ತದೆ? ಅದಕ್ಕೆ ನವೆ ಬರ್ತದೆ. ನವೆ ಬಂದರೆ ಗುಡಿಯಲ್ಲಿ ಹೋಗಿ ಹಂಗೆ ದುತ್ತದ. ಹಿಂಗೆ ದುತ್ತರೆ ಅದೆಲ್ಲ ಸೀಳೋಗ್ಬಿಡ್ತದೆ ಸೈಡಲ್ಲಿ ಮಣ್ಣು. ಟಕ್ಕಂತ ಬಿದ್ದೋಗ್ಬಿಟ್ಟು ಒಳಗೆ ಬಿದ್ದೋಗ್ಬಿಡ್ತೀಯ. ಹಂಗೆ ನೀನು ಕೆಲಸ ಆಗೋದು. ನಮಸ್ತೆ. ನಾನು ನನ್ನ ಮಗನ ಭವಿಷ್ಯದಲ್ಲಿ ನಾನು ಬಂದಿದ್ದೀನಿ. ಈ ನನ್ನ ಕಂಪ್ಲೇಂಟು ಕೊಟ್ಟಿಲ್ಲ, ನಾನು ನ್ಯೂಸ್ ಅವ್ರಿಗೂ ಕೊಟ್ಟು ನಾನು ನ್ಯೂಸು ಕೊಟ್ಟಿಲ್ಲ. ಇದು ಬೇಕಂದ್ಬಿಟ್ಟೆ ನಮ್ಮ ಮೇಲೆ ಅಪರಾಧ ಹಾಕಿದ್ದಾರೆ. ನಾವು ನ್ಯೂಸ್ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇದು ಸುಳ್ಳು ಮಾತು ಹೇಳಿರೋದು. ನಾವು ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಆ ಮಿಸ್ ಕರೆಸಿ ನಾವು ಕುಟ್ಕೊಂಡು ಆ ಥರ ನಾನು ಇದ್ದಿದ್ದು. ಅದರಲ್ಲೇ ಇಷ್ಟು ವೈರಲ್ ಮಾಡಿರೋದು ಇವರೇ ಯಾರೋ ನಮ್ಗೆ ಗೊತ್ತಿಲ್ಲ. ನಮ್ಮ ಮೇಲೆ, ನನ್ನ ಮಗನ ಮೇಲೆ ಬರಬಾರ್ದು. ನನ್ನ ಮಗನ ಯಾರು ಎದ್ಬೇಡ್ರಿ. ನಿಮ್ದು ಏನೈತೆ ಮ್ಯಾಟ್ರ್ ನೀವು ಸೆಟಲ್ ಮಾಡಿ. ನನ್ನ ಮಗನ ಹೆಸರು ಏನು ಹೇಳ್ಬೇಡ್ರಿ.
ಯಾರು ಹೇಳ್ತಾ ಇರೋದು? ರೋಹಿತ್ ಅವರು ದುಡ್ಡು ನಮ್ಮ ಹತ್ರ ತೊಗೊಳ್ಳಿಲ್ಲ, ಮೇಡಮ್ ಹತ್ರನೂ ತೊಗೊಳ್ಳಿಲ್ಲ. ನಾನು ಸಾಕಿರೋದು ಅವರೇ, ನಾನು ಮೇಡಮ್ ಅವರೇ ನನಗೆ ಸಾಕಿರೋದು, ನಮ್ಮಿಬ್ಬರಿಗೆ ಸಾಕಿರೋದು ಅವರೇ. ನಾವು ಅವರಿಂದ ನಾವೇನು ಮಾಡೋಕ್ಕಾಗಲ್ಲ. ನಾವು ಹೇಳಿದ್ದೀವಿ ಏನೋ ನಮ್ಮಷ್ಟಕ್ಕೆ ನಾವು ಇದ್ದೀವಿ, ನಮ್ಮ ಪಾಲಿಗೆ ನಾವು ಬಿಡ್ರಿ. ನಾವು ಬಡವ್ರು ಇರ್ತೀವೋ ಏನು ಇರ್ತೀವೋ ನಿಮ್ಮ ಮನೆ ಗಂಟ ನಾವು ಬರೋಲ್ಲ. ನಮ್ಗೆ ಯಾಕೆ ನೀವು ಎಲ್ಲದರಲ್ಲಿ ಎತ್ತಾ ಇರೋದು ನೀವು? ನಾವು ಯಾಕೆ ಇದು ಮಾಡಿಲ್ಲ. ರೋಹಿತ್ ಅವ್ರ ಹೆಸರು ಯಾಕೆ ನೀವು ಎತ್ತಾ ಇರೋದು? ದುಡ್ಡು ತೊಗೊಳ್ಳಿದ್ದಾರೆ ಅಂದ್ಬಿಟ್ಟೆ. ಅವ್ರು ತಿಂದಿಲ್ಲ ಮಾಡಿಲ್ಲ, ಸುಮ್ಮನೆ ಅವ್ರ ಮೇಲೆ ಅಪರಾಧ ಆಗ್ತಾ ಇರೋದು. ಯಾರು ಎತ್ತಾ ಇರೋದು? ಅದು ಯಾರು ಎತ್ತಾ ಇದ್ದಾರೆ ಬೇಕಾ ಅವ್ರು ಎತ್ತಾ ಇದ್ದಾರೆ. ಅವರು ಹೇಳಿದ್ದಾರಂತೆ ನ್ಯೂಸಲ್ಲಿ ಅವ್ರು ಕೊಟ್ಟಿದ್ದಾರೆ.